ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇದೇ ಫೆಬ್ರವರಿ 8ನೇ ತಾರೀಕು CTET ಎಕ್ಸಾಮ್ ಇದೆ. ಕರ್ನಾಟಕ TT ಎಕ್ಸಾಮಲ್ಲಿ ಯಾರೆಲ್ಲ ಸ್ಕೋರ್ ಮಾಡ್ಕೊಂಡಿಲ್ಲ, CTET ಎಕ್ಸಾಮಲ್ಲಿ ಸ್ಕೋರ್ ಮಾಡ್ಕೊಂಡ್ರೆ ನಿಮ್ಮ ಅಪಾಯಿಂಟ್ಮೆಂಟ್ಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಕರ್ನಾಟಕ TT ಎಕ್ಸಾಮ್ ಕ್ಲಿಯರ್ ಆಗದೇ ಇರ್ತಕ್ಕಂಥ ಕ್ಯಾಂಡಿಡೇಟ್ಸು ಕೂಡ CTET ಎಕ್ಸಾಮ್ ಏನಾದರೂ ನೀವು ಕ್ಲಿಯರ್ ಮಾಡಿದ್ರಿ, ಪಾಸ್ ಆದ್ರಿ ಅಂದರೆ ನೀವು ನೆಕ್ಸ್ಟ್ ಅಪ್ಕಮಿಂಗ್ PSTR ಕಾಲ್ಫರ್ ಆಗೋ ಚಾನ್ಸಸ್ ಇದೆ. ಹಾಗೆ GPSTR ಕಾಲ್ಫರ್ ಆಗೋ ಚಾನ್ಸಸ್ ಇದೆಯಲ್ಲ, ನೀವು ಕೂಡ ಎಲಿಜಿಬಲ್ ಆಗ್ತೀರಿ. CTET ಪಾಸ್ ಆದ್ರಿ ಅಂದರೆ ನೀವು GPSTRಗೆ ಅಪ್ಲೈ ಮಾಡ್ಬೋದು. ಪೇಪರ್ ಫಸ್ಟ್ ಪಾಸ್ ಆದ್ರಿ ಅಂದರೆ PSTRಗೂ ಅಪ್ಲೈ ಮಾಡ್ಬೋದು. ಹಾಗಾಗಿ ಯಾರೆಲ್ಲ ಕರ್ನಾಟಕ TT ಎಕ್ಸಾಮ್ ಪಾಸ್ ಮಾಡ್ಕೊಂಡಿಲ್ಲ ಅಥವಾ ಸ್ಕೋರ್ ಕಡಿಮೆ ಮಾಡ್ಕೊಂಡಿದ್ದೀರ, ಹಾಗಾಗಿ CTET ಎಕ್ಸಾಮನ್ನು ನೀವು ಪಾಸ್ ಮಾಡಿ ಅಥವಾ ಸ್ಕೋರ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಇನ್ ಫ್ಯೂಚರ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ಕ್ಲಾಸಲ್ಲಿ ನಾನು CTET ಎಕ್ಸಾಮಲ್ಲಿ ಬರ್ತಕ್ಕಂಥ ಮ್ಯಾಥ್ಸ್ ಪ್ರಶ್ನೆಗಳು, ಇಲ್ಲೇನು ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಆಗಿ ಸಾಲ್ವ್ ಮಾಡ್ತೀವನಲ್ಲ, ಇದೇ ಥರ ಕ್ವಶನ್ಸ್ ಎಕ್ಸಾಮಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಇದೊಂದೇ ವಿಡಿಯೋ ಅಲ್ಲ, ಈ ಥರ ಸಾಕಷ್ಟು ವೀಡಿಯೋಸ್ನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅವೆಲ್ಲ ವೀಡಿಯೋಸ್ನ ಮಿಸ್ ಮಾಡ್ದೇ ವಾಚ್ ಮಾಡ್ತಾ ಬನ್ನಿ. ಈ ವಿಡಿಯೋನು ಕೂಡ ಕೊನೆವರೆಗೂ ಮಿಸ್ ಮಾಡ್ದೇ ವಾಚ್ ಮಾಡ್ತಾ ಬನ್ನಿ. ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ಹಾಗೆ ಅಲ್ಲಿ ಲೋಗೋ ಕಾಣಿಸ್ತಕ್ಕಂಥ ಈ ಲೋಗೋ ಇರ್ತಕ್ಕಂಥ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ನೀವು ಗೂಗಲ್ ಪ್ಲೇ ಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ ಈ TT ಎಕ್ಸಾಮ್ ಆಗಿರ್ಬೋದು, CTET ಎಕ್ಸಾಮ್ ಆಗಿರ್ಬೋದು, ಹಾಗೆ HSTR, GPSTR, PSTR ಎಕ್ಸಾಮಿಗೆ ಸಂಬಂಧಪಟ್ಟಂಥ ಆನ್ಲೈನ್ ಕ್ಲಾಸಸ್ ಕೂಡ ಅವೈಲೇಬಲ್ ಇದೆ. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ 9071673831 ಅಥವಾ 32ಗೆ ಕರೆ ಮಾಡಿ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಬರೋಣ. ಫಸ್ಟ್ ಕ್ವಶನ್ ನೋಡ್ರಿ, ಆನ್ ಆಟೋ ರಿಕ್ಷಾ ಮೀಟರ್ ಶೋಸ್ ಚಾರ್ಜಸ್ ಆಫ್ ₹25 ಫಾರ್ ದ ಫಸ್ಟ್ 2 kilometers ಆಫ್ ಜರ್ನಿ and ₹8 for every subsequent kilometer traveled. Manas pays ₹249 fare to travel from his house to his workplace. How is workplace from his home ಅಂತ ಇದೆ. ಅಂದರೆ ಕ್ವಶನ್ ಅರ್ಥ ಮಾಡ್ಕೊಳ್ರಿ. ಒಂದು ಆಟೋ ರಿಕ್ಷಾದಲ್ಲಿ ಪ್ರಯಾಣ ಮಾಡಿದರೆ ಮೊದಲ 2 ಕಿಲೋಮೀಟ್ರಿಗೆ ಆಟೋ ರಿಕ್ಷಾದ ಪ್ರಯಾಣದ ದರ ₹25 ಇರುತ್ತೆ. ಫಸ್ಟ್ 2 kilometersಗೆ ₹25 ಪೇ ಮಾಡಬೇಕು ಅಂತ. ನಂತರ ಪ್ರತಿ 1 ಕಿಲೋಮೀಟರ್ಗೆ ಪ್ರಯಾಣಕ್ಕೆ ₹8 ಶುಲ್ಕವನ್ನು ಪೇ ಮಾಡಬೇಕು. ಪ್ರತಿ 1 ಕಿಲೋಮೀಟ್ರಿಗೆ ₹8 ಪೇ ಮಾಡಬೇಕು. ಮಾನಸ್ ತನ್ನ ಮನೆಯಿಂದ ಕೆಲಸ ಸ್ಥಳಕ್ಕೆ ಪ್ರಯಾಣಿಸಲು ₹249 ಶುಲ್ಕವನ್ನು ಪಾವತಿಸುತ್ತಾನೆ. ಅವನ ಕೆಲಸದ ಸ್ಥಳವು ಅವನ ಮನೆಯಿಂದ ಎಷ್ಟು ದೂರ ಇದೆ ಅಂತ ಪ್ರಶ್ನೆ ಕೇಳಿದ್ದಾನೆ. ನೋಡ್ರಿ, ಫಸ್ಟ್ 2 kilometerಗೆ ಆಟೋ ಚಾರ್ಜು ₹25. ನಂತರ ಪ್ರತಿ 1 ಕಿಲೋಮೀಟ್ರಿಗೆ ₹8 ಪೇ ಮಾಡಬೇಕು. ಒಂದೊಂದು ಕಿಲೋಮೀಟ್ರಿಗೆ ₹8 ಪೇ ಮಾಡ್ತಾ ಹೋದ್ರೆ ಟೋಟಲಿ ಮಾನಸ್ ತನ್ನ ಮನೆಯಿಂದ ಕೆಲಸ ಮಾಡ್ತಕ್ಕಂಥ ಪ್ಲೇಸ್ಗೆ ಹೋಗ್ಲಿಕ್ಕೆ ₹249 ಆಟೋ ಚಾರ್ಜ್ ಕೊಡ್ತಾ ಇದ್ದಾನೆ. ₹249 ಆಟೋ ಚಾರ್ಜ್ ಕೊಟ್ಟಿದ್ದಾರೆ ಅಂದರೆ ಆ ಮನೆಯಿಂದ ಅವರ ಆಫೀಸ್, ವರ್ಕ್ ಪ್ಲೇಸ್ ಏನಿದೆಯಲ್ಲ ಆಫೀಸು ಎಷ್ಟು ದೂರ ಇದೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಇದಕ್ಕೆ ಆನ್ಸರ್ ಮಾಡೋಕ್ಕೆ ಸಿಂಪಲ್ ನೋಡ್ರಿ. ಟೋಟಲ್ ಅವನು ಪೇ ಮಾಡಿರೋ ₹249 ಮೊದಲ 2 ಕಿಲೋಮೀಟ್ರಿಗೆ ₹25 ಚಾರ್ಜ್ ಅಂತೇಳಿ ಇದನ್ನಲ್ಲ, ಆ ₹25 ಇದರಲ್ಲಿ ಮೈನಸ್ ಮಾಡ್ಕೋಬೇಕು. ಟೋಟಲ್ ಪೇ ಮಾಡಿರೋದು ₹249 ಫಸ್ಟ್ 2 ಕಿಲೋಮೀಟ್ರಿಗೆ ಏನು ಆಟೋ ಚಾರ್ಜ್ ಇದೆಯಲ್ಲ ₹25 ಅದನ್ನು ಮೈನಸ್ ಮಾಡ್ಕೊಂಡ್ರಿ ಇನ್ನು ಉಳಿಯೋದು ಎಷ್ಟು ಅಂದರೆ ₹224 ಉಳಿಯುತ್ತೆ. ಈ ₹224 ಪ್ರತಿ ಕಿಲೋಮೀಟ್ರಿಗೆ ₹8 ಚಾರ್ಜ್ ಅಂತ ಹೇಳಿದನಲ್ಲ, 8ರಿಂದ 224 ಡಿವೈಡ್ ಮಾಡ್ತಾ ಬಂದರೆ 8 2 16, ಇನ್ನು 6 ಉಳಿಯುತ್ತೆ, 64 ಆಗುತ್ತೆ. 8 8 64 ಕ್ಯಾನ್ಸಲ್ ಆಗುತ್ತೆ. 28 ಕಿಲೋಮೀಟ್ರ್ ಆಗುತ್ತೆ. 28 ಕಿಲೋಮೀಟ್ರ್ ಫೈನಲ್ ಆನ್ಸರ್ 28 ಕಿಲೋಮೀಟ್ರ್ ಅಲ್ಲ, ಮೊದಲ 2 ಕಿಲೋಮೀಟ್ರಿಗೆ ಅವನ ಆಟೋ ಚಾರ್ಜ್ ಪೇ ಮಾಡಿರೋದು ₹25 ಪೇ ಮಾಡಿದ್ದಾನೆ, ₹25. ನಂತರ 28 ಕಿಲೋಮೀಟ್ರಿಗೆ 1 ಕಿಲೋಮೀಟ್ರಿಗೆ ₹8 ಆದರೆ 28 ಕಿಲೋಮೀಟ್ರಿಗೆ ಎಷ್ಟಾಗುತ್ತೆ ಅಂದರೆ 8 2 16, 8 8 64, ₹224 ಆಗುತ್ತೆ. ₹224 ಆಗುತ್ತೆ. ಟೋಟಲ್ ಎಲ್ಲ ಸೇರಿ ₹249 ಆಟೋ ಚಾರ್ಜ್ ಆಗುತ್ತೆ. ಹಾಗಾದರೆ ಫಸ್ಟ್ 2 kilometers, ನೆಕ್ಸ್ಟ್ 28 ಕಿಲೋಮೀಟ್ರ್ ಅಂದರೆ ಇವೆರಡು ಅಡಿಷನ್ ಮಾಡಿರಿ ಟೋಟಲ್ ಎಷ್ಟಾಗುತ್ತೆ ಅಂದರೆ 30 ಕಿಲೋಮೀಟ್ರ್ ಆಗುತ್ತೆ. ಅವನ ಮನೆಯಿಂದ ಅವನ ವರ್ಕ್ ಪ್ಲೇಸ್ ಇರ್ತಕ್ಕಂಥ ದೂರ ಡಿಸ್ಟೆನ್ಸ್ ಎಷ್ಟಾಗುತ್ತೆ ಅಂದರೆ 30 ಕಿಲೋಮೀಟರ್ಸ್ ಆಗುತ್ತೆ. ಇಲ್ಲಿ 30 ಕಿಲೋಮೀಟರ್ ಅನ್ನೋದು ಆಪ್ಷನ್ 3rd ಒನ್ನಲ್ಲಿದೆ. ದಿಸ್ ಇಸ್ ದ ಎಕ್ಸಾಕ್ಟ್ ಆನ್ಸರ್ ಅಂತ ಕರಿತೀವಿ. ಗೊತ್ತಾಯ್ತಾ? ಫಸ್ಟ್ ಕ್ವಶನ್ಗೆ ಈ ರೀತಿ ಸಿಂಪಲ್ ನಾವು ಸಾಲ್ವ್ ಮಾಡ್ತಾ ಬರೋಣ. ನೆಕ್ಸ್ಟ್ ಕಮಿಂಗ್ ಟು ದ ಸೆಕೆಂಡ್ ಕ್ವಶನ್ ಬರೋಣ.
ವಿಚ್ ಆಫ್ ದ ಫಾಲೋಯಿಂಗ್ ಆಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಫ್ ಎನ್ ಡಿನೋಟ್ಸ್ ಎ ನ್ಯಾಚುರಲ್ ನಂಬರ್ ಅಂತ ಇದೆ. ಎನ್ ಒಂದು ಸ್ವಾಭಾವಿಕ ಸಂಖ್ಯೆಯನ್ನು ಸೂಚಿಸಿದರೆ ಈ ಕೆಳಗಿನವುಗಳಲ್ಲಿ ಯಾವುದು ಗರಿಷ್ಠ ಮೌಲ್ಯವನ್ನು ಹೊಂದಿರುತ್ತೆ? ಸ್ವಾಭಾವಿಕ ಸಂಖ್ಯೆ ಅಂತ ಕರಿತೀವಿ, ನ್ಯಾಚುರಲ್ ನಂಬರ್ ಅಂತ ಕರೀತಾರೆ. ಸ್ವಾಭಾವಿಕ ಸಂಖ್ಯೆಗಳಂದರೆ ಯಾವ್ಯಾವು ಅಂದರೆ ಎಣಿಕೆ ಸಂಖ್ಯೆಗಳೇನಿದಾವಲ್ಲ, ಕೌಂಟಿಂಗ್ ನಂಬರ್ಸ್ ಅಂತ ಏನು ಕರಿತೀವಲ್ಲ ಅವನ್ನೇ ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರೆಯೋದು. ಕೌಂಟಿಂಗ್ ನಂಬರ್ಸು 1 2 3 4 5 ಅಂಡ್ ಸೋ ಆನ್ ಎಷ್ಟು ಬೇಕಾದ್ರೂ ಬರಿಬೋದು. ಇವೆಲ್ಲವೂ ಸ್ವಾಭಾವಿಕ ಸಂಖ್ಯೆಗಳು, ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಇಲ್ಲಿ ಆಪ್ಷನಲ್ಲಿರೋ ಎನ್ ಪ್ಲೇಸಲ್ಲಿ ಯಾವುದಾದ್ರೂ ಒಂದು ಸ್ವಾಭಾವಿಕ ಸಂಖ್ಯೆಯನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಅಂದರೆ ಹಾಕಿ ಎನ್ ಪ್ಲೇಸಲ್ಲಿ ಇಲ್ಲಿರೋ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಯಾವುದಾದ್ರೂ ಸ್ವಾಭಾವಿಕ ಸಂಖ್ಯೆನ ಹಾಕ್ಕೊಂಡು ಅದರ ವ್ಯಾಲ್ಯೂ ಕಂಡುಹಿಡಿತಾ ಹೋದರೆ ಯಾವುದರ ಮೌಲ್ಯ ಗರಿಷ್ಠ, ಯಾವುದು ಮ್ಯಾಕ್ಸಿಮಮ್ ವ್ಯಾಲ್ಯೂ ತೋರಿಸುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ನೋಡ್ರಿ ಇಲ್ಲಿ ಎನ್ ವ್ಯಾಲ್ಯೂ 1 2 3 4 ಸ್ವಾಭಾವಿಕ ಸಂಖ್ಯೆಗಳು ಯಾವಾದ್ರೂ ಆಗಿರ್ಬೋದು ಅಂತ ಹೇಳಿದ್ದಾನೆ ಅಂದರೆ ನಾನು ಯಾವ್ದಾರ ಒಂದು ವ್ಯಾಲ್ಯೂ ತಗೊಳ್ಳೋಣ. ಎನ್ ವ್ಯಾಲ್ಯೂ ಈ 5 ತಗೊಳ್ಳೋಣ, ಎನ್ ಪ್ಲೇಸಲ್ಲಿ 5 ಹಾಕೊಳ್ಳೋಣ. 5 ಆದರೂ ಹಾಕ್ಬೋದು, 4 ಆದರೂ ಹಾಕ್ಬೋದು, 3 ಹಾಕ್ಬೋದು, 2 ಹಾಕ್ಬೋದು, 1 ಹಾಕ್ಬೋದು, ಅಥವಾ 6 7 8 9 10 ಯಾವ ನಂಬರ್ ಆದರೂ ಹಾಕ್ಕೋಬೋದು ಎನ್ಗೆ. ಯಾಕಂದರೆ ಸ್ವಾಭಾವಿಕ ಸಂಖ್ಯೆ ಯಾವುದಾದ್ರೂ ಹಾಕ್ಕೋಬೋದು. ಇಲ್ಲಿ ಎನ್ ಪ್ಲೇಸಲ್ಲನ್ನು ಎನ್ ಅಂದರೆ 5 ಅಂತ ಹೇಳಿದ್ನಲ್ಲ, 5 ಹಾಕೋಣ. ಈ 5 ಪ್ಲಸ್ ಎನ್ ಅಂದರೆ ಮತ್ತೆ 5 ಕೂಡಿದರೆ 5 + 5 10 ಆಗುತ್ತೆ. 5 + n ವ್ಯಾಲ್ಯೂ 10 ಬರುತ್ತೆ. ಅದೇ 5 × n ಇದೆಯಲ್ಲ, 5 × n ಅಂದರೆ 5, 5 × 5 ಅಂದರೆ 25 ಬರುತ್ತೆ. 5n ವ್ಯಾಲ್ಯೂ 25 ಬರುತ್ತೆ. ನೆಕ್ಸ್ಟು n + 5 / 5 ಇದೆಯಲ್ಲ, n ಅಂದರೆ ಇವಾಗ 5 + 5 ಅಂದರೆ 5 + 5 / 5 ಹಾಕೋಣ. 5 + 5 ಅಂದರೆ 10 / 5 ಹಾಕ್ರಿ. 5 ಅಂದರೆ 5 2 10 ಕ್ಯಾನ್ಸಲ್ ಆಗಿದ್ರೆ ವ್ಯಾಲ್ಯೂ 2 ಬರುತ್ತೆ. ಅದೇ 5n - n ಇದೆ ಅಂದರೆ ಈ n ಅಂದರೆ 5 ಹಾಕ್ರಿ. 5 × 5 - 5 ಹಾಕೋಣ. 5 × 5 ಅಂದರೆ 25 - 5 ಅಂದರೆ 20 ಬರ್ತಾ ಇದೆ. ಇದರಲ್ಲಿ ನಮಗೆ ನೋಡಿದಾಗ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದಂದ್ರೆ 5n ಅನ್ನೋದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರುತ್ತೆ. ಒಂದು ನೀವು ಸಪೋಸ್ ಏನೋ ಬೇರೆ ಬೇರೆ ನಂಬರ್ಸ್ ಎಲ್ಲ ಕೊಟ್ಟು ನೋಡ್ಕೋಬೋದು. n ಪ್ಲೇಸಲ್ಲಿ 1 ಹಾಕಿ ನೋಡೋಣ. ನೆಕ್ಸ್ಟು ಇಲ್ಲಿ n ಪ್ಲೇಸಲ್ಲಿ 1 ಹಾಕಿದ್ವಿ ಅಂದರೆ 5 + 1 ಏನಾಗುತ್ತೆ? 5 + 1 ಅಂದರೆ 6 ಆಗುತ್ತೆ. ಇಲ್ಲಿ n 6 ಬಂತು. ಅದೇ ಇಲ್ಲಿ n ಪ್ಲೇಸಲ್ಲಿ 1 ಹಾಕಿ ನೋಡ್ರಿ. 5 × 1 ಅಂದರೆ ಎಷ್ಟು ಬರುತ್ತೆ? 5 ಬರ್ತಾ ಇದೆ. ಇಲ್ಲಿ n ಪ್ಲೇಸಲ್ಲಿ 1 ಹಾಕಿರೋ 1 + 5 ಅಂದರೆ 6 ಆಗುತ್ತೆ. 6 / 5 ಅಂದರೆ ಇದು 1.2 ಬರುತ್ತೆ. ಇಲ್ಲಿ n ಪ್ಲೇಸಲ್ಲಿ 1 ಹಾಕ್ರಿ. 5 × 1 5 - 1 ಅಂದರೆ 5 - 1 ಅಂದರೆ ಇಲ್ಲಿ 4 ಬರ್ತಾ ಇದೆ. 5 - 1 ವ್ಯಾಲ್ಯೂ 4 ಬರ್ತಾ ಇದೆ. n ಪ್ಲೇಸಲ್ಲಿ 1 ಹಾಕಿದ್ರೆ ಇಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರ್ತಾ ಇರೋದು 6. ಅದೇ n ಪ್ಲೇಸಲ್ಲಿ 2 ಹಾಕ್ರಿ. 5 + 2 7 ಬರುತ್ತೆ. ಇದು n ಪ್ಲೇಸಲ್ಲಿ 2 ಹಾಕಿದ್ರೆ 5 + 2 7 ಬರುತ್ತೆ. n ಪ್ಲೇಸಲ್ಲಿ 2 ಹಾಕಿದ್ರೆ 5 × 2 10 ಬರುತ್ತೆ. n ಪ್ಲೇಸಲ್ಲಿ 2 ಹಾಕಿದ್ರೆ 7 + 5 12/5 ಅಂದರೆ ಇದು 2.4 ಬರುತ್ತೆ. 2 + 5 7 1.4 ಬರುತ್ತೆ. n ಪ್ಲೇಸಲ್ಲಿ 2 ಹಾಕಿದ್ರೆ 5 2 10 - 2 ಅಂದರೆ ಇದು 8 ಬರುತ್ತೆ. ಇಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇದು ಬಂತು ನೋಡ್ರಿ. n ವ್ಯಾಲ್ಯೂ 1 ಹಾಕಿದ್ರೆ ಮಾತ್ರ, n ವ್ಯಾಲ್ಯೂ 1 ಹಾಕಿದ್ರೆ ಮಾತ್ರ ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಗುತ್ತೆ. n ವ್ಯಾಲ್ಯೂ 2 3 4 5 ಬೇರೆ ಯಾವುದೇ n ವ್ಯಾಲ್ಯೂಸ್ ಹಾಕಿದಾಗ ಈ ಒಂದನ್ನು ಹೊರತುಪಡಿಸಿ ಬೇರೆ ಎಲ್ಲ ವ್ಯಾಲ್ಯೂಸ್ನ n ಪ್ಲೇಸ್ ಹಾಕಿದಾಗ ಗರಿಷ್ಠ ವ್ಯಾಲ್ಯೂ ಬರ್ತಕ್ಕಂಥದ್ದು 5n ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರುತ್ತೆ. ಆ ಒಂದನ್ನು ಬಿಟ್ಟು n ಪ್ಲೇಸಲ್ಲಿ 2 3 4 5 ಯಾವುದೇ ನಂಬರ್ ಹಾಕ್ಕಂತ ಹೋಗ್ರಿ 5n ಅನ್ನೋದೇ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರುತ್ತೆ. ಹಾಗಾಗಿ ಇದಕ್ಕೆ ಆನ್ಸರ್ ಆಪ್ಷನ್ ಸೆಕೆಂಡ್ ಒನ್ ಇಸ್ ದ ರೈಟ್ ಆನ್ಸರ್ ಅಂತ ಕರೆಯೋಣ. ಮೋಸ್ಟ್ ಆಫ್ ದ ಕೇಸಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೊಡ್ತಕ್ಕಂಥದ್ದು 5n ಎಕ್ಸೆಪ್ಟ್ 1 ಅನ್ನು ಹೊರತುಪಡಿಸಿ ಉಳಿದ ಎಲ್ಲ ವ್ಯಾಲ್ಯೂಸಲ್ಲಿ n ಅನ್ನೋದು ಮ್ಯಾಕ್ಸಿಮಮ್ ಬರೋದು 5n. ಇದೇ ಇಷ್ಟರಲ್ಲೂ ಮ್ಯಾಕ್ಸಿಮಮ್ ವ್ಯಾಲ್ಯೂ 25, ಇದರಲ್ಲಿ ಮಾತ್ರ 6 ಬರುತ್ತೆ. ಇವಿಷ್ಟರಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ 10 ಬರುತ್ತಲ್ಲ. ಎಕ್ಸೆಪ್ಟ್ 1 ಹೊರತುಪಡಿಸಿ ಬೇರೆ ಯಾವುದೇ n ವ್ಯಾಲ್ಯೂಸ್ ಹಾಕೊಂಡಾಗ n ಮ್ಯಾಕ್ಸಿಮಮ್ ಬರೋದು 5n ಬರುತ್ತೆ. ಆಪ್ಷನ್ ಸೆಕೆಂಡ್ ಒನ್ ಇಸ್ ದ ರೈಟ್ ಆನ್ಸರ್ ಅಂತ ಇದಕ್ಕೆ ಆನ್ಸರ್ ಮಾಡ್ಬೋದು. ಇಲ್ಲಿ ಇನ್ನೊಂದು ಕಂಡೀಷನ್ ಕೊಡಬೇಕಾಯಿತು. ಎಕ್ಸೆಪ್ಟ್ n = 1 ಅಂತ ಕೊಟ್ಟಿದ್ರೆ 100% 5n ಆಗ್ತಾ ಇತ್ತು. ಅದನ್ನು ಜಸ್ಟಿಫಿಕೇಶನ್ ಕ್ವಶನಲ್ಲಿ ಕೊಡ್ಬೇಕಾಯ್ತು ಅಷ್ಟೇ, ನಾವೆಲ್ಲ ಕ್ವಶನಲ್ಲಿ ಕೊಡ್ಬೇಕಾಯ್ತು ಅದು. ನೆಕ್ಸ್ಟ್ ದ ಡಿಫರೆನ್ಸ್ ಬಿಟ್ವೀನ್ ದ ಲೀಸ್ಟ್ ಕಾಮನ್ ಮಲ್ಟಿಪಲ್ ಆ್ಯಂಡ್ ದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ 36 54 ಆ್ಯಂಡ್ 60 ಈಸ್ ಅಂತ ಇದೆ. ಇಲ್ಲಿ 36 54, 36ನ ಒಂದು ಸಂಖ್ಯೆ, 54ನ ಮತ್ತೊಂದು ಸಂಖ್ಯೆ ಮತ್ತು 60 ಈ 3 ಸಂಖ್ಯೆಗಳಿಗೆ ಮೊದಲು ಲಾಸಹ LCM ಕಂಡುಹಿಡಿಬೇಕು. ಲಾಸಹ ಅದೇ 36 54 ಮತ್ತು 60ಕ್ಕೆ ನೆಕ್ಸ್ಟ್ ಏನು ಕಂಡುಹಿಡಿಬೇಕಂದ್ರೆ ಮಾಸಹ ಕಂಡುಹಿಡಿಬೇಕು. HCF ಕ್ಯಾಲ್ಕುಲೇಟ್ ಮಾಡಬೇಕು.
ಮೊದಲು LCM ಆಮೇಲೆ HCF ಕಂಡುಹಿಡಿದ್ರೆ ಆ LCM HCF ನಡುವೆ ಬರೋ ಡಿಫ್ರೆನ್ಸ್ ಎಷ್ಟು, ವ್ಯತ್ಯಾಸ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ಈ 36, 54, 60 ಈ ಮೂರು ಯಾವ ಸಿಂಗಲ್ ನಂಬರಿಂದ ಡಿವೈಡ್ ಆಗ್ತವೆ ಆ ನಂಬರಿಂದ ಭಾಗಿಸ್ಬೇಕು. ಇವೆಲ್ಲವೂ 6ರಿಂದ ಭಾಗ ಆಗ್ತವೆ. 6 6 36, 6 9 54, 6 10 60 ಕ್ಯಾನ್ಸಲ್ ಆಗುತ್ತೆ. ಮತ್ತು 6 9 10ರಲ್ಲಿ 3ರಿಂದ ಭಾಗಿಸೋಣ. 3 2 6, 3 3 9, ಈ 10 ಭಾಗ ಆಗಲ್ಲ, ಹಾಗೆ ಬರಿತೀನಿ. ಸೊ ಆಮೇಲೆ 2ರಿಂದ ಭಾಗಿಸೋಣ. 2 1 2, ಈ 3 ಹಾಗೆ ಬರ್ಕೊಳ್ರಿ. 2 5 10, 2 ಸಂಖ್ಯೆ ಡಿವೈಡ್ ಆದ್ರೆ ಸಾಕು. ಲಾಸ್ಟ್ ಸಹ ಕಂಡುಹಿಡಿಬೇಕಾದ್ರೆ ಇಲ್ಲಿರೋ 3 ಸಂಖ್ಯೆಗಳಲ್ಲಿ ಯಾವಾದರೂ 2 ಸಂಖ್ಯೆ ಒಂದೇ ನಂಬರಿಂದ ಡಿವೈಡ್ ಆದರೆ ಡಿವೈಡ್ ಮಾಡ್ಕೊತ ಹೋಗ್ಬೋದು. ಸೊ ಇವಾಗ ಇಲ್ಲಿ 2 ಸಂಖ್ಯೆಗಳು ಯಾವುದೇ ಸಿಂಗಲ್ ನಂಬರಿಂದ ಡಿವೈಡ್ ಆಗಲ್ಲ. ಇಲ್ಲಿಗೆ ಸ್ಟಾಪ್ ಮಾಡಿ ಮೇಲಿಂದ ಕೆಳಗಡೆ ಎಲ್ಲ ಸಂಖ್ಯೆ ಬರ್ಕೊಂಡು ಮಲ್ಟಿಪ್ಲಿಕೇಶನ್ ಮಾಡಿರಿ, ನಮಗೆ ಲಾಸ್ಟ್ ಸಹ ಸಿಗುತ್ತೆ. ನೋಡಿರಿ, 5 × 3 15, 15 1 15, 15 2 30, 30 × 3 90, 90 × 6 96, 54 540 ಅನ್ನೋದು ಲಾಸ್ಟ್ ಸಹ ಬರುತ್ತೆ. LCM 540 ಬರುತ್ತೆ ಅದಕ್ಕೆ. ಸೊ ನೆಕ್ಸ್ಟ್ HCF ಮಾಸ್ ಸಹ ಕಂಡುಹಿಡಿಬೇಕಂದ್ರೆ ಈ 3 ಸಂಖ್ಯೆಗಳು ಯಾವ ಸಿಂಗಲ್ ನಂಬರಿಂದ ಡಿವೈಡ್ ಆಗ್ತವೆ ಅಂದರೆ 6ರಿಂದ ಭಾಗ ಆಗ್ತವೆ. 6 6 34, 6 9 54, 6 10 60 ಕ್ಯಾನ್ಸಲ್ ಆಗುತ್ತೆ. ಮಾಸ್ ಸಹ ಕಂಡುಹಿಡಿಬೇಕಂದ್ರೆ ಇಲ್ಲಿ ಉಳಿದಿರೋ ಈ 3 ಸಂಖ್ಯೆಗಳು ಯಾವುದಾದ್ರೂ ಒಂದೇ ಸಿಂಗಲ್ ನಂಬರಿಂದ ಎಲ್ಲ ಸಂಖ್ಯೆಗಳು ಭಾಗ ಆದ್ರೆ ಮಾತ್ರ ಭಾಗಿಸ್ಬೇಕು. ಯಾವುದಾದ್ರು ಒಂದೇ ಸಿಂಗಲ್ ನಂಬರಿಂದ ಭಾಗ ಆಗಲ್ಲ ಅಂದರೆ ಈ ಡಿವಿಷನ್ ಇಲ್ಲಿಗೆ ಸ್ಟಾಪ್ ಮಾಡಬೇಕು. 6 9 3ರಿಂದ ಡಿವೈಡ್ ಆಗ್ತವೆ, ಇದು 10 ಆಗಲ್ಲ. ಅದೇ 6 10 2ರಿಂದ ಡಿವೈಡ್ ಆಗ್ತವೆ, ಇದು 9 ಆಗಲ್ಲ. ಸೊ ಎಲ್ಲ 3 ಸಂಖ್ಯೆಗಳು ಸಿಂಗಲ್ ನಂಬರಿಂದ ಡಿವೈಡ್ ಆಗದೇ ಇದ್ದರೆ ಡಿವಿಷನ್ ಇಲ್ಲಿಗೆ ಸ್ಟಾಪ್ ಮಾಡಿ ಯಾವ ಸಂಖ್ಯೆಯಿಂದ ನೀವು ಭಾಗಿಸಿರ್ತೀರಲ್ಲ ಅದೇ ಸಂಖ್ಯೆ ಮಾಸ್ ಸಹ ಆಗಿರುತ್ತೆ. HCF 6 ಬರುತ್ತೆ. ಸೊ ಈ 3 ಸಂಖ್ಯೆಗಳ ಮಾಸ್ LCM ಲಾಸ್ ಸಹ 540, HCF ಅಂದರೆ ಮಾಸ್ ಸಹ 6 ಬಂದಿದೆ. ಅಂದರೆ ಈ ಲಾಸ್ ಸಹ ಮತ್ತು ಮಾಸ್ ಸಹಗಳ ನಡುವಿನ ವ್ಯತ್ಯಾಸ ಅಂದರೆ 540ಯಲ್ಲಿ 6 ಮೈನಸ್ ಮಾಡಿರಿ, 534 ಬರುತ್ತೆ. 534 ಬರುತ್ತೆ. 534 ಮೊದಲನೇ ಆಪ್ಷನಲ್ಲಿದೆ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ, ಅರ್ಥ ಆಯ್ತಾ? ಕಮಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್ ಬರೋಣ. Radha walks 3 kilometers 725 meters per day on Monday, Wednesday and Friday. Whereas she walks 2 kilometers 9 meters per day on Tuesday and Thursday. The distance covered by her from Monday to Friday ಅಂತ ಕಡೆ ನೋಡ್ರಿ. ರಾಧಾ ಸೋಮವಾರ, ಬುಧವಾರ ಮತ್ತು ಶುಕ್ರವಾರ 3 ದಿನಗಳಿದ್ದಾರೆ. ಸೋಮವಾರ, ಬುಧವಾರ, ಶುಕ್ರವಾರ ದಿನಕ್ಕೆ 3 ಕಿಲೋಮೀಟರ್ 725 ಮೀಟರ್ ನಡೀತಾ ಇದ್ದಾಳೆ ಅಂತ. ಸೊ ನೋಡ್ರಿ, 3 ಕಿಲೋಮೀಟರ್ 725 ಮೀಟ್ರ್ ಅಂತೇಳಿದ್ದಾನೆ. 3 ಕಿಲೋಮೀಟ್ರ್ 725 ಮೀಟ್ರ್. ಈ 3 ದಿನ ಸೋಮವಾರ, ಬುಧವಾರ, ಶುಕ್ರವಾರ ಪ್ರತಿದಿನ ಇಷ್ಟು. ಒಂದಿನಕ್ಕೆ 3 ಕಿಲೋಮೀಟ್ರ್ 725 ಮೀಟ್ರ್ ನಡೀತದಾಳೆ ಅಂದರೆ ಇಂಟು 3 ಮಾಡ್ಕೊಂಡ್ರೆ 3 ದಿನಕ್ಕೆ ಎಷ್ಟಾಗುತ್ತೆ ಅಂದರೆ 3 ಕಿಲೋಮೀಟ್ರ್ ಇಂಟು 3 ಅಂದರೆ 9 ಕಿಲೋಮೀಟ್ರ್ ಆಗುತ್ತೆ. 725 ಇಂಟು 3 ಅಂದರೆ 7 3 21, 25 3 75 ಅಂದರೆ 2175 ಮೀಟ್ರ್ ಆಗುತ್ತೆ. 2175 ಮೀಟ್ರ್. 9 ಕಿಲೋಮೀಟ್ರ್ 2175 ಮೀಟ್ರ್ ಆಗುತ್ತೆ. ಇದಾಗೆ ಅಲ್ಲಿ ಮತ್ತೆ ಇನ್ನು ಮುಂದಿದೆ ಅದು. ಆದರೆ ಮಂಗಳವಾರ ಮತ್ತು ಗುರುವಾರ ದಿನಕ್ಕೆ 2 ಕಿಲೋಮೀಟ್ರ್ 9 ಮೀಟ್ರ್ ನಡೀತಾ ಇದ್ದಾಳೆ ಅಂತ. ಸೊ ಮಂಗಳವಾರ ಮತ್ತು ಗುರುವಾರ ದಿನಕ್ಕೆ 2 ಕಿಲೋಮೀಟ್ರ್ 9 ಮೀಟ್ರ್ ನಡೀತಾ ಇದ್ದಾಳೆ ಅಂದರೆ ಒಂದು ದಿನಕ್ಕೆ 2 ಕಿಲೋಮೀಟ್ರ್ 9 ಮೀಟ್ರ್ ಅಂದರೆ 2 ದಿನಕ್ಕೆ ಎಷ್ಟಾಗುತ್ತೆ ಅಂದರೆ 2 2 4 ಕಿಲೋಮೀಟ್ರ್ ಆಗುತ್ತೆ. ಆಮೇಲೆ 9 2 18 ಮೀಟ್ರ್ ಆಗುತ್ತೆ. ಇವಾಗ ಇವೆರಡು ಕೂಡ್ರಿ ಎಷ್ಟು ಬರುತ್ತೆ ಅಂದರೆ 9 + 4 ಅಂದರೆ 13 ಕಿಲೋಮೀಟ್ರ್ ಬರೀತಾ ಇದೀನಿ. 2175 + 18 75ಕ್ಕೆ 18 ಕೂಡಿದ್ರೆ 2193 ಮೀಟ್ರ್ ಆಗುತ್ತೆ. ಸೊ ಇವಾಗ ಏನು ಮಾಡ್ತೀನಿ ಅಂದರೆ 13 ಕಿಲೋಮೀಟ್ರ್ ಬರೆಯೋಣ. 13 ಕಿಲೋಮೀಟ್ರ್ ಬರ್ಕೊಂಡು 2193 ಮೀಟ್ರ್ ಇದೆಯಲ್ಲ ಪ್ಲಸ್ ಅದಕ್ಕೆ 2 ಕಿಲೋಮೀಟ್ರ್ ಕೂಡ್ಕೊಂಡು ಇನ್ನು 193 ಮೀಟ್ರ್ ಸಪ್ರೇಟ್ ಬರೆಯೋಣ. ಯಾಕೆಂದರೆ 1000 ಮೀಟ್ರಿಗೆ 1 ಕಿಲೋಮೀಟ್ರ್, 1000 ಮೀಟ್ರಿಗೆ 1 ಕಿಲೋಮೀಟ್ರ್ ಆದರೆ ಇಲ್ಲಿ 2000 ಮೀಟ್ರಿಗೆ 2 ಕಿಲೋಮೀಟ್ರ್ ಆಗುತ್ತೆ. 13 + 2 ಅಂದರೆ 15 ಕಿಲೋಮೀಟ್ರ್ ಆಗುತ್ತೆ. ಇನ್ನು ಉಳಿದಿರೋದು 193 ಮೀಟ್ರ್ ಅಲ್ಲ, ಇದನ್ನು 15.19 ಕಿಲೋಮೀಟ್ರ್ ಅಂತ ಪೂರ್ತಿ ಕಿಲೋಮೀಟ್ರ್ ಲೆಕ್ಕದಲ್ಲೇ ಬರಿಬೋದು. 15 ಕಿಲೋಮೀಟ್ರ್ 193 ಮೀಟ್ರನ್ನ 15.193 ಕಿಲೋಮೀಟ್ರ್ ಅಂತ ಬರಿತೀವಿ. 15.193 ಕಿಲೋಮೀಟ್ರ್ ಅಂತ ಆಪ್ಷನ್ ಏನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ, ಈ ರೀತಿ ಲೆಕ್ಕವನ್ನು ನಾವು ಬಿಡಿಸ್ತೀವಿ. ನೆಕ್ಸ್ಟ್ ಕ್ವೆಶನ್ ಬರೋಣ. ಮುಂದಿನ ಪ್ರಶ್ನೆ, ನೀವು ಪ್ರತಿಯೊಂದು ಕ್ವೆಶನನ್ನು ನಿಮ್ಮ ನೋಟ್ಬುಕ್ಕಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಮಾತ್ರ ಈ ಸಬ್ಜೆಕ್ಟ್ ಈಸಿ ಆಗೋದು. ವಿಚ್ ಆಫ್ ದ ಫಾಲೋಯಿಂಗ್ ಲೆಟರ್ಸ್ ಹ್ಯಾಸ್ 2 ಲೈನ್ಸ್ ಆಫ್ ಸಿಮೆಟ್ರಿ ಅಂತಿದೆ.
ಕೆಳಗಿನ ಯಾವ ಅಕ್ಷರವು 2 ಸಮಮಿತಿ ರೇಖೆಗಳನ್ನು ಹೊಂದಿದೆ ಅಂತ. ಯಾವ ಅಕ್ಷರ 2 ಲೈನ್ಸ್ ಆಫ್ ಸಿಮೆಟ್ರಿ. ಸಮಮಿತಿ ಅಂದರೆ ಏನಂತ ಗೊತ್ತಿರಬೇಕು, ಲೈನ್ಸ್ ಆಫ್ ಸಿಮೆಟ್ರಿ ಅಂದರೆ ಗೊತ್ತಿರಬೇಕು. ನೋಡ್ರಿ, ಯಾವುದೇ ಅಕ್ಷರವನ್ನು ಹಾರಿಜೆಂಟಲ್ ಆಗಿ ಅಥವಾ ವರ್ಟಿಕಲ್ ಆಗಿ ಕಟ್ ಮಾಡಿದಾಗ ಮೇಲಿನ ಪೋರ್ಷನ್ನು ಕೆಳಗಿನ ಪೋರ್ಷನ್ನು ಸೇಮ್ ಇರಬೇಕು, ಅಥವಾ ಲೆಫ್ಟ್ ಸೈಡ್ ಪೋರ್ಷನ್ನು ರೈಟ್ ಸೈಡ್ ಪೋರ್ಷನ್ನು ಸೇಮ್ ಇರಬೇಕು, ಅಥವಾ ಅವನ್ನ ಒಂದಕ್ಕೊಂದು ಓವರ್ಲ್ಯಾಪ್ ಮಾಡಿದ್ರೆ ಒಂದಕ್ಕೊಂದು ಹಿಂಗೆ ಫೋಲ್ಡ್ ಮಾಡಿದಾಗ ಕರೆಕ್ಟಾಗಿ ಓವರ್ಲ್ಯಾಪ್ ಆಗ್ಬೇಕು. ನೋಡ್ರಿ, ಸಮಮಿತಿ ಅಂದ್ರೆ ಯಾವುದೇ ಒಂದು ಆಬ್ಜೆಕ್ಟನ್ನು ಹಾರಿಜೆಂಟಲಾಗಿ ಕಟ್ ಮಾಡಿದರೆ ಮೇಲಿನ ಪೋರ್ಷನ್ನು ಕೆಳಗಿನ ಪೋರ್ಷನ್ ಸೇಮ್ ಇರಬೇಕು, ಅಥವಾ ಅವನ್ನ ಫೋಲ್ಡ್ ಮಾಡಿದ್ರೆ ಅರ್ಧಕ್ಕೆ ಫೋಲ್ಡ್ ಮಾಡಿದರೆ ಓವರ್ಲ್ಯಾಪ್ ಆಗ್ಬೇಕು, ಕರೆಕ್ಟಾಗಿ ಅವು ಮ್ಯಾಚ್ ಆಗ್ಬೇಕು ಒಂದು ಕಂಡೀಷನ್ನು. ಅಥವಾ ನಾವು ವರ್ಟಿಕಲಾಗಿ ಕೌಂಟ್ ಮಾಡಿದರೂ ಕೂಡ ಅದರ ಮಿರರ್ ಇಮೇಜು ಸೇಮ್ ಇರಬೇಕು, ಅಥವಾ ಹಿಂಗೆ ಫೋಲ್ಡ್ ಮಾಡಿದಾಗ ಓವರ್ಲ್ಯಾಪ್ ಕರೆಕ್ಟ್ ಆಗಬೇಕು, ಅಥವಾ ಲೆಫ್ಟ್ ಸೈಡ್ ಪೋರ್ಷನ್ನು ರೈಟ್ ಸೈಡ್ ಪೋರ್ಷನ್ನು ಸೇಮ್ ಬರಬೇಕು. ಹಂಗೆ ಬಂದರೆ ಮಾತ್ರ ನಾವು ಸಮಮಿತಿ ಆಕೃತಿ ಅಂತ ಕರಿತೀವಿ. ಇದನ್ನು ನೋಡ್ರಿ, ಹಿಂಗೆ ಹಾರಿಜೆಂಟಲಾಗಿ ಕಟ್ ಮಾಡಿದೆ, ಇವನ್ನು ಹಿಂಗೆ ಹಾರಿಜೆಂಟಲಾಗಿ ಕಟ್ ಮಾಡಿದೆ ಅಂದ್ರೆ ಮೇಲಿನ ಪೋರ್ಷನ್ ನೋಡ್ರಿ, ಮೇಲಿನ ಪೋರ್ಷನ್ನು ಮತ್ತು ಈ ಕೆಳಗಿನ ಪೋರ್ಷನ್ ಎರಡು ಒಂದೇ ಥರ ಇಲ್ಲ. ನೋಡ್ರಿ, ಕೆಳಗಿನ ಪೋರ್ಷನ್ ಮತ್ತು ಇವು ಥರ ಇದೆ, ಇಲ್ಲಿ ಮೇಲಿನ ಪೋರ್ಷನ್ ಬರೀ 2 ಸಿಂಗಲ್ ಲೈನ್ ಕಾಣಿಸ್ತಾ ಇದ್ದಾವೆ. ಅಂದರೆ ಹಾರಿಜೆಂಟಲ್ ಆಗಿ ಕಟ್ ಮಾಡಿದ್ರೆ ಲೈನ್ಸ್ ಆಫ್ ಸಿಮೆಟ್ರಿ ಬರಲ್ಲ. ಹಾರಿಜೆಂಟಲ್ ಆಗಿ ಇದನ್ನು ಕಟ್ ಮಾಡಿದೀವಿ ಅಂದರೆ ಲೈನ್ಸ್ ಆಫ್ ಸಿಮೆಟ್ರಿ ಬರಲ್ಲ. ಅದೇ ಯು ಅಕ್ಷರವನ್ನು ನಾವು ವರ್ಟಿಕಲ್ ಆಗಿ ಕಟ್ ಮಾಡೋಣ. ಯು ಅಕ್ಷರವನ್ನು ವರ್ಟಿಕಲ್ ಆಗಿ ಕಟ್ ಮಾಡಿದ್ರೆ, ವರ್ಟಿಕಲ್ ಆಗಿ ಕಟ್ ಮಾಡಿದ್ವಿ ಅಂದರೆ, ಸೊ ನೋಡ್ರಿ, ಹಿಂಗೆ ವರ್ಟಿಕಲ್ ಆಗಿ ಕಟ್ ಮಾಡಿದ್ವಿ ಅಂದರೆ ಇಲ್ಲಿ ಬರೋ ಲೆಫ್ಟ್ ಸೈಡ್ ಪೋರ್ಷನ್, ಇಲ್ಲಿ ಬರೋ ರೈಟ್ ಸೈಡ್ ಪೋರ್ಷನ್ ಮಿರರ್ ಇಮೇಜಸ್ ಸೇಮ್ ಇದ್ದಾವೆ. ಅಥವಾ ಇದು ಹಿಂಗೆ ಫೋಲ್ಡ್ ಮಾಡಿದ್ರೆ ಕರೆಕ್ಟಾಗಿ ಒಂದ್ರ ಮೇಲೆ ಒಂದು ಕರೆಕ್ಟಾಗಿ ಬಂದು ಬೀಳ್ತಾ ಇದಾವೆ ಅಂದರೆ ಯು ಅಕ್ಷರಕ್ಕೆ ಕೇವಲ ಒಂದು ವರ್ಟಿಕಲ್ ಲೈನ್ ಆಫ್ ಸಿಮೆಟ್ರಿ ಇದೆ. ಓನ್ಲಿ 1 ಲೈನ್ ಆಫ್ ಸಿಮೆಟ್ರಿ ಅಂತ ಕರಿತೀವಿ ಯು ಅಕ್ಷರಕ್ಕೆ. ಓನ್ಲಿ 1 ವರ್ಟಿಕಲ್ ಲೈನ್ ಆಫ್ ಸಿಮೆಟ್ರಿ ಅಂತ ಕರಿತೀವಿ ಯು ಅಕ್ಷರವನ್ನು. ಅದೇ ರೀತಿ ಎಚ್ ಅಕ್ಷರಕ್ಕೆ ಲೈನ್ ಆಫ್ ಸಿಮೆಟ್ರೀಸ್ ಎಷ್ಟಿದ್ದಾವೆ ಅಂತ ಕಂಡುಹಿಡಿಬೇಕಂದ್ರೆ, ಎಚ್ ಅಕ್ಷರಕ್ಕೆ ಲೈನ್ ಆಫ್ ಸಿಮೆಟ್ರೀಸ್ ಕಂಡುಹಿಡಿಬೇಕಂದ್ರೆ ಎಚ್ ಅಕ್ಷರವನ್ನು ನೋಡ್ರಿ, ಹಿಂಗೆ ಹಾರಿಜೆಂಟಲ್ ಆಗಿ ಒಂದು ಈ ಏನಿದಿಲ್ಲ ಮಧ್ಯ ರೇಖೆ ಮೇಲೆ ಹಾರಿಜೆಂಟಲ್ ಆಗಿ ಕಟ್ ಮಾಡಿದ್ರೆ ಮೇಲೆ 2 ಲೈನ್ ಕಾಣಿಸ್ತವೆ, ಕೆಳಗಡೆ 2 ಲೈನ್ಸ್ ಕಾಣಿಸ್ತವೆ. ಅಂದ್ರೆ ಮೇಲೆ ಕೆಳಗಡೆ ಸೇಮ್ ಡಯಾಗ್ರಾಮ್ ಕಾಣಿಸ್ತಾ ಇದೆ ಅಂದ್ರೆ ಒಂದು ಹಾರಿಜೆಂಟಲ್ ಲೈನ್ ಆಫ್ ಸಿಮೆಟ್ರಿ ಇದೆ. ಅಥವಾ ಎಚ್ ಅಕ್ಷರವನ್ನು ಮಧ್ಯೆ ಕರೆಕ್ಟಾಗಿ ಕಟ್ ಮಾಡಿದೀವಿ ಅಂದರೆ ಈ ಲೆಫ್ಟ್ ಸೈಡ್ ಪೋರ್ಷನು ರೈಟ್ ಸೈಡ್ ಪೋರ್ಷನು ಸೇಮ್ ಇದೆ, ಇದರ ಮಿರರ್ ಇಮೇಜ್ ಈ ಕಡೆ ಕಾಣಿಸ್ತಾ ಇದೆ. ಅಥವಾ ಇದು ಹಿಂಗೆ ಫೋಲ್ಡ್ ಮಾಡಿದಾಗ ಕರೆಕ್ಟಾಗಿ ಒಂದಕ್ಕೊಂದು ಓವರ್ಲ್ಯಾಪ್ ಆಗ್ತಾ ಇದಾವೆ ಅಂದರೆ ಎಚ್ ಅಕ್ಷರಕ್ಕೆ ಒಂದು ವರ್ಟಿಕಲ್ ಲೈನ್ ಆಫ್ ಸಿಮೆಟ್ರಿ ಇದೆ, ಒಂದು ಹಾರಿಜೆಂಟಲ್ ಲೈನ್ ಆಫ್ ಸಿಮೆಟ್ರಿ ಇದೆ. ಸೊ ದೇರ್ ಆರ್ 2 ಲೈನ್ಸ್ ಆಫ್ ಸಿಮೆಟ್ರಿ ಇನ್ ದ ಲೆಟರ್ ಹೆಚ್ ಅಂತ ಕರಿತೀವಿ. ಎಚ್ ಅಕ್ಷರದಲ್ಲಿ 2 ಲೈನ್ಸ್ ಆಫ್ ಸಿಮೆಟ್ರಿ ಕಾಣಿಸ್ತಾ ಇದ್ದಾವೆ, 2 ಸಮಮಿತಿ ಹೊಂದಿದ ರೇಖೆಗಳನ್ನು ನೋಡ್ಬೋದು ಎಚ್ ಅಕ್ಷರದಲ್ಲಿ. ಸೊ ಬಿ ಅಕ್ಷರ ಇದೆಯೇನಿದೆಯಲ್ಲ, ನೆಕ್ಸ್ಟ್ ಥರ್ಡ್ ಆಪ್ಷನ್ ಅಲ್ಲಿ ಬಿ ಅಕ್ಷರಕ್ಕೆ ನೋಡ್ರಿ, ನಾವು ಯಾವ ರೀತಿ ಕಟ್ ಮಾಡಿದೀವಿ ಅಂದ್ರೆ ಬಿ ಅಕ್ಷರವನ್ನ ಹಿಂಗ ಹಾರಿಜೆಂಟಲ್ ಕಟ್ ಮಾಡಿದ್ರೆ ಈ ಮೇಲಿನ ಪೋರ್ಷನ್ ಮತ್ತೆ ಈ ಕೆಳಗಿನ ಪೋರ್ಷನ್ ಸೇಮ್ ಕಾಣಿಸ್ತವೆ. ಅಥವಾ ಇದ್ರ ಮೇಲೆ ಇದನ್ನು ಫೋಲ್ಡ್ ಮಾಡಿದ್ರೆ ಓವರ್ಲ್ಯಾಪ್ ಮಾಡಿದ್ರೆ ಮಾತ್ರ ಒಂದಕ್ಕೊಂದು ಕರೆಕ್ಟಾಗಿ ಓವರ್ಲ್ಯಾಪ್ ಆಗ್ತವೆ, ಕರೆಕ್ಟಾಗಿ ಸಂಧಿಸ್ತವೆ. ಹಾಗಾಗಿ ಓನ್ಲಿ 1 ಲೈನ್ ಆಫ್ ಹಾರಿಜೆಂಟಲ್ ಲೈನ್ ಆಫ್ ಸಿಮೆಟ್ರಿ ಅಂತ ಕರಿತೀವಿ ಬಿ ಅಕ್ಷರವನ್ನ. ಅದೇ ರೀತಿ ಈ ಅಕ್ಷರ ಏನಿದೆಯಲ್ಲ ಇದನ್ನ ವರ್ಟಿಕಲ್ ಆಗಿ ಕಟ್ ಮಾಡಕ್ ಬರಲ್ಲ. ವರ್ಟಿಕಲ್ ಆಗಿ ಕಟ್ ಮಾಡಿದ್ರೆ ಲೈನ್ ಆಫ್ ಸಿಮೆಟ್ರಿ ಸಿಗಲ್ಲ. ಇದು ಮಧ್ಯದಲ್ಲಿ ಹಾರಿಜೆಂಟಲ್ ಆಗಿ ಕಟ್ ಮಾಡಿದ್ರೆ ಮೇಲಿನ ಪೋರ್ಷನ್ ಕೆಳಗಿನ ಪೋರ್ಷನ್ ಸೇಮ್ ಕಾಣಿಸ್ತವೆ. ಅಥವಾ ಇದ್ರ ಮೇಲೆ ಫೋಲ್ಡ್ ಮಾಡಿದ್ರೆ ಹಿಂಗೆ ಮಧ್ಯ ರೇಖೆ ಮೇಲೆ ಹಿಂಗೆ ಫೋಲ್ಡ್ ಮಾಡಿದ್ರೆ ಕರೆಕ್ಟಾಗಿ ಒಂದ್ರ ಮೇಲೆ ಒಂದು ಬಂದು ಕೂರ್ತವೆ ನೀಟಾಗೆ. ಹಾಗಾಗಿ ಒಂದು ಹಾರಿಜೆಂಟಲ್ ಲೈನ್ ಆಫ್ ಸಿಮೆಟ್ರಿ ಸಿಗ್ತಾ ಇದೆ ನಮಗೆ ಈ ಅಕ್ಷರಕ್ಕೆ. ಸೊ ಹಾಗಾಗಿ ಓನ್ಲಿ 1 ಲೈನ್ ಆಫ್ ಸಿಮೆಟ್ರಿ ಅಂತ ಕರಿತೀವಿ ಈ ಅಕ್ಷರಕ್ಕೆ. ಸೊ ಹಾಗಾಗಿ ಯಾವ ಅಕ್ಷರವು 2 ಸಮಮಿತಿ ರೇಖೆಗಳನ್ನು ಹೊಂದಿದೆ ಅಂದ್ರೆ ಎಚ್ ಅಕ್ಷರವು 2 ಸಮಮಿತಿ ರೇಖೆಗಳನ್ನು ಹೊಂದಿದೆ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಕರಿತೀವಿ. ಓಕೆನಾ, ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ಡೆಫಿನೆಟ್ ಲೆಂತ್ ಅಂತ ಇದೆ. ಈ ಕೆಳಗಿನವುಗಳಲ್ಲಿ ಯಾವುದು ನಿರ್ದಿಷ್ಟ ಉದ್ದವನ್ನು ಹೊಂದಿದೆ ಅಂತ. ನಿರ್ದಿಷ್ಟ ಉದ್ದವನ್ನು ಹೊಂದಿರತಕ್ಕಂಥದ್ದು ಯಾವುದು ಅಂತ. ಎ ಪ್ಲೇನ್ ಅಂದರೆ ಕನ್ನಡದಲ್ಲಿ ನಾವು ಸಮತಲ ಅಂತ ಕರಿತೀವಿ, ಸಮತಲ. ಎ ಲೈನ್ ಅಂದರೆ ರೇಖೆ ಅಂತ ಕರಿತೀವಿ, ರೇಖೆ. ಸೇ ಲೈನ್ ಸೆಗ್ಮೆಂಟ್ ಅಂದರೆ ಸರಳ ರೇಖಾಖಂಡ ಅಥವಾ ರೇಖಾಖಂಡ ಅಂತ ಕರಿತೀವಿ, ರೇಖಾಖಂಡ ಅಂತ ಕರಿತೀವಿ. ಲೈನ್ ಸೆಗ್ಮೆಂಟ್ ಅಂದರೆ ಎ ರೇ ಅಂದರೆ ಕಿರಣ ಅಂತ ಕರಿತೀವಿ, ಕಿರಣ ಅಂತ ಕರಿತೀವಿ. ಸೊ ನೋಡ್ರಿ, ಇಲ್ಲಿ ಯಾವುದು ನಿರ್ದಿಷ್ಟ ಉದ್ದವನ್ನು ಹೊಂದಿದೆ ಅಂತ ಕೇಳಿದಾನೆ ಅಂದರೆ ಫಸ್ಟ್ ಆಫ್ ಆಲ್ 1 by 1 ಎಕ್ಸ್ಪ್ಲೇನ್ ಮಾಡ್ತಾನೆ ನೋಡ್ರಿ. ಪ್ಲೇನ್ ಅಂದರೆ ಸಮತಲ. ಇದೇನು ಬೋರ್ಡ್ ಕಾಣಿಸ್ತಾ ಇದೆಯಲ್ಲ ಇದೇ ಸಮತಲ. ಸಮತಲ ಅಂದರೆ ಸಮತಟ್ಟಾದ ಮೇಲ್ಮೈ ಹೊಂದಿರೋಕೆ ಸಮತಲ ಅಂತ ಕರಿತೀವಿ. ಅದು ಈ ಬೋರ್ಡ್ ಆಗಿರ್ಬೋದು, ಇದಕ್ಕಿಂತ ದೊಡ್ಡದು ಯಾವ್ದಾರ ಒಂದು ಆಬ್ಜೆಕ್ಟ್ ಆಗಿರ್ಬೋದು, ಚಿಕ್ಕದಾಗಿರ್ಬೋದು, ಈ ವಾಲ್ ಆಗಿರ್ಬೋದು, ಟೈಲ್ಸ್ ಆಗಿರ್ಬೋದು, ನಿಮ್ಮ ಎಕ್ಸೈಸ್ ಹಾಳೆ ಆಗಿರ್ಬೋದು. ಸೊ ಅಲ್ಲಿ ಸಮತಲ ಅಂದರೆ ಇಷ್ಟೇ ಡೆಫಿನೆಟ್ಟಾಗಿ ಮೆಜರ್ಮೆಂಟ್ ಇರುತ್ತೆ ಅಂತ ನಾವು ಹೇಳಲಿಕ್ಕಾಗಲ್ಲ. ಚಿಕ್ಕದು ಇರ್ಬೋದು, ದೊಡ್ಡದು ಇರ್ಬೋದು, ಇನ್ನೂ ಸ್ಮಾಲೆಸ್ಟ್ ಇರ್ಬೋದು, ಲಾರ್ಜೆಸ್ಟ್ ಇರ್ಬೋದು. ಸಾಕಷ್ಟು ಅಲ್ಲಿ ಉದಾಹರಣೆಗಳು ಬರ್ತವೆ. ಡೆಫಿನೆಟ್ ಲೆಂತ್ ಅಂತ ಸಮತಲದಲ್ಲಿ ಮೆಜರ್ ಮಾಡಲಿಕ್ಕಾಗಲ್ಲ. ದಿಸ್ ಇಸ್ ರಾಂಗ್ ಆನ್ಸರ್.
ಲೈನ್ ಅಂದರೆ ಸರಳ ರೇಖೆ ಅಂತ ಕರಿತೀವಲ್ಲ. ಲೈನ್ ಅಂದರೆ ಎಷ್ಟು ದೂರ ಬೇಕಾದ್ರೆ ಎಳಿಬೋದು. ಲೈನ್ ಈ ಲೈನನ್ನು ಈ ಕಡೆ ಎಷ್ಟು ದೂರ ಬೇಕಾದ್ರೆ ಎಳಿಬೋದು. ಈಗ ನಾವು ಏನಂದರೆ ಹಿಂಗೆ ನಾನು ಆರಾಮಾಗಿ ತೋರಿಸ್ತೀನಿ ಅಂದರೆ ಎರಡೂ ಕಡೆ ಎಷ್ಟು ದೂರ ಬೇಕಾದ್ರೆ ರೇಖೆಯನ್ನು ಎಳಿಬೋದು. ಎಲ್ಲಿಂದ ಎಲ್ಲಿಗೆ ಲೈನ್ ಅಂತ ಗೊತ್ತಿಲ್ಲ, ಎಷ್ಟು ದೂರ ಬೇಕಾದ್ರೆ ಎಳಿಬೋದು. ಇದಕ್ಕೆ ಡೆಫಿನೆಟ್ ಲೆಂತ್ ಇರಲ್ಲ ಒಂದು ರೇಖೆಗೆ. ಹಾಗಾಗಿ ಇದು ಕೂಡ ರಾಂಗ್ ಆನ್ಸರ್. ಅದೇ ಲೈನ್ ಸೆಗ್ಮೆಂಟ್ ಅಂದರೆ ರೇಖಾಖಂಡ ಅಂದರೆ 5 ಸೆಂಟಿಮೀಟ್ರ್, 6 ಸೆಂಟಿಮೀಟ್ರ್, 8 ಸೆಂಟಿಮೀಟ್ರ್, 9 ಸೆಂಟಿಮೀಟ್ರ್ ಒಂದು ರೇಖಾಖಂಡ ಜಾಯಿನ್ ಮಾಡಿರಿ ಅಂದರೆ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದು ಅಂತ. ನೋಡ್ರಿ, ಈ ರೇಖೆಗೆ ಎರಡೂ ಕಡೆ ಅಂತ್ಯ ಬಿಂದುಗಳು ಇರಲ್ಲ, ಎರಡೂ ಕಡೆ ಎಂಡ್ ಪಾಯಿಂಟ್ಸ್ ಅಂತ ಇರಲ್ಲ ಆ ರೇಖೆಗೆ. ಬಟ್ ಇಲ್ಲಿ ರೇಖಾಖಂಡಕ್ಕೆ ಇಟ್ ಹ್ಯಾಸ್ ಡೆಫಿನೆಟ್ಲಿ 2 ಎಂಡ್ ಪಾಯಿಂಟ್ಸ್ ಅಂತ ಕರೀತೀವಿ. ಎರಡೂ ಕಡೆ ಎಂಡ್ ಪಾಯಿಂಟ್ಸ್ ಇರ್ತವೆ. ಈ ಕಡೆನೂ ಎಂಡ್ ಪಾಯಿಂಟ್ ಇದೆ, ಡೆಡ್ ಎಂಡ್. ಈ ಕಡೆ ಎಲ್ಲೂ ಮುಂದಕ್ಕೆ ಹೋಗಲ್ಲ, ಇದು ಡೆಡ್ ಎಂಡ್ ಅಂತ ಕರಿತೀವಲ್ಲ, ಇದು ಮುಂದಕ್ಕೆ ಹೋಗೋಕ್ಕಾಗಲ್ಲ. ಹಾಗಾದರೆ ಈ ಒಂದು ಎಂಡಿಂದ ಈ ಎಂಡ್ಗೆ ಎಷ್ಟು ದೂರ ಇದೆ ಅಂತ ಆ ಒಂದು ಡಿಸ್ಟೆನ್ಸನ್ನು ಮೆಜರ್ ಮಾಡ್ಬೋದು. ಹಾಗಾಗಿ ಡೆಫಿನೆಟ್ ಲೆಂತನ್ನು ಹೊಂದಿರತಕ್ಕಂಥ ಒಂದು ಆಬ್ಜೆಕ್ಟ್ ಯಾವುದಂದ್ರೆ ಈ ಲೈನ್ ಸೆಗ್ಮೆಂಟ್ಗೆ ಡೆಫಿನೆಟ್ ಲೆಂತ್ ಇರುತ್ತೆ, ನಿರ್ದಿಷ್ಟ ಒಂದು ದೂರ ಅಂತ ಅಳಿಬೋದು ಲೈನ್ ಸೆಗ್ಮೆಂಟನ್ನು. ಇದಕ್ಕೆ ಆನ್ಸರು ಎ ಲೈನ್ ಸೆಗ್ಮೆಂಟ್, ರೇಖಾಖಂಡ ಅಂತ ಕರಿತೀವಿ. ಎ ರೇ ಅಂದರೆ ನೋಡ್ರಿ, ಅದಕ್ಕೆ ಒಂದು ಕಡೆ ಅಂತ್ಯ ಬಿಂದು ಇರುತ್ತೆ ಕಿರಣಕ್ಕೆ, ಇನ್ನೊಂದು ಕಡೆ ಎಷ್ಟು ದೂರ ಬೇಕಾದರೆ ಎಳಿಬೋದು. ಇದನ್ನು ಎಷ್ಟು ದೂರ ಬೇಕಾದ್ರೆ ಎಕ್ಸ್ಟೆಂಡ್ ಮಾಡ್ಕೋಬೋದು. ಇಟ್ ಡಸ್ ನಾಟ್ ಹ್ಯಾವ್ ಎ ಡೆಫಿನೆಟ್ ಲೆಂತ್ ಅಂತ ಕರಿತೀವಿ. ಇದಕ್ಕೂ ಕೂಡ ಡೆಫಿನೆಟ್ ಲೆಂತ್ ಇರಲ್ಲ, ಒಂದು ಕಡೆ ಅಂತ್ಯ ಬಿಂದು ಇರುತ್ತೆ, ಒಂದು ಕಡೆ ಎಂಡ್ ಪಾಯಿಂಟ್ಸ್ ಇರುತ್ತೆ, ಇನ್ನೊಂದು ಕಡೆ ಎಷ್ಟು ದೂರ ಬೇಕಾದ್ರೂ ಹೋಗ್ಬೋದು ಇದು. ಅದಕ್ಕೆ ಇನ್ನೊಂದು ಎಂಡಲ್ಲಿ ಎಂಡ್ ಪಾಯಿಂಟ್ ಇರಲ್ಲ. ಹಾಗಾಗಿ ಇದಕ್ಕೆ ಡೆಫಿನೆಟ್ ಲೆಂತ್ ಇಲ್ಲ ಅಂತ ಹೇಳ್ತೀವಿ. ನಿರ್ದಿಷ್ಟ ದೂರವನ್ನು ಕಿರಣ ಕೂಡ ಹೊಂದಿರಲ್ಲ. ಹಾಗಾಗಿ ರಾಂಗ್ ಆನ್ಸರ್. ಇದಕ್ಕೆ ಆನ್ಸರ್ ಎ ಲೈನ್ ಸೆಗ್ಮೆಂಟ್, ಆಪ್ಷನ್ ಸಿ ಇದಿಲ್ಲ, ದಟ್ ಈಸ್ ದ ರೈಟ್ ಆನ್ಸರ್ ಅಂತ ಕರಿತೀವಿ. ಓಕೆನಾ, ನೆಕ್ಸ್ಟ್ ಕ್ವಶನ್ ಬರೋಣ. ಎ ಥರ್ಡ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ವೆನ್ ಆಸ್ಕ್ಡ್ ಟು ರೈಟ್ 105 ಇನ್ ನ್ಯೂಮರಲ್ ಫಾರ್ಮ್, he or she writes it as 1005. this indicates that ಮೂರನೇ ತರಗತಿಯ ವಿದ್ಯಾರ್ಥಿಗೆ ಸಂಖ್ಯಾ ರೂಪದಲ್ಲಿ 105 ಬರೆಯಲು ಕೇಳಿದಾಗ ಅವನು ಅದನ್ನು ಈ ರೀತಿ ಬರೀತಾನೆ, 1005 ಎಂದು ಬರೆಯುತ್ತಾನೆ. ಇದು ಏನನ್ನು ಸೂಚಿಸುತ್ತೆ ಅಂತ ಕೇಳಿದ್ದಾನೆ. ಒಬ್ಬ 3ನೇ ಕ್ಲಾಸ್ ಸ್ಟೂಡೆಂಟ್ಸ್ಗೆ 105 ಬರೀ ಅಂದರೆ ಅವನು ಫಸ್ಟ್ 100 ಬರೀತಾನೆ, ಆಮೇಲೆ 5 ಬರೀತಾನೆ, ಈ ಥರ ಬರ್ಕೊಂಬಿಡ್ತಾನೆ. ಒಬ್ಬ 3ನೇ ಕ್ಲಾಸ್ ಸ್ಟೂಡೆಂಟ್ಗೆ 105 ಸಂಖ್ಯೆ ಬರೆಯಪ್ಪ ಅಂತ ನೀವು ಹೇಳಿದಿರಿ ಅನ್ಕೊಳ್ರಿ. ಆಸ್ ಎ ಟೀಚರ್ ನೀವು ನಿಮ್ಮ ಥರ್ಡ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ 105 ಸಂಖ್ಯೆ ಬರಿ ಅಂತ ಹೇಳಿದಾಗ ಅವನು 100 ಮತ್ತು 5 ಅಂತ ಮುಂದಕ್ಕೆ ಸೇರಿಸಿ ಬರೀತಾನೆ, ಈ ರೀತಿ ಬರೀತಾನೆ. ಈ ರೀತಿ ಬರೆದಾಗ ನೀವು ಏನು ಅನಲೈಸ್ ಮಾಡಬಹುದು, ಏನು ವಿಶ್ಲೇಷಣೆ ಮಾಡ್ಬೋದು, ಆ ವಿದ್ಯಾರ್ಥಿ ಯಾವ ಥರ ಇದ್ದಾನೆ ಅಂತ ನೀವು ಹೇಳ್ಬೋದು. ಅಂದರೆ ಈ ಆರ್ ಶಿ ಈಸ್ ಅನ್ಫಿಟ್ ಟು ಲರ್ನ್ ಮ್ಯಾಥಮೆಟಿಕ್ಸ್, ಅವಳು ಗಣಿತವನ್ನು ಕಲಿಯಲು ಅನರ್ಹ ಅಂತ. ನೋಡ್ರಿ, ಯಾರು ಕೂಡ ಈ ಜಗತ್ತಲ್ಲಿ ಅನರ್ಹರು ಅಂತ ಹೇಳಲಿಕ್ಕಾಗಲ್ಲ. ಎಲ್ಲರೂ ಕೂಡ ಮನಸ್ಸಿದ್ದರ ಮಾರ್ಗ ಅಂತ ಹೇಳಿದ್ರೆ, ಮನಸ್ಸು ಕೊಟ್ಟು ಓದಿರೆ, ಮನಸ್ಸು ಕೊಟ್ಟು ಕಲ್ತ್ರೆ ಎಲ್ಲರೂ ಕೂಡ ಎಲ್ಲ ವಿದ್ಯೆಯನ್ನು ಕಲೀಲಿಕ್ಕೆ ಅವಕಾಶ ಇದೆ. ನಾವೇ ಅದನ್ನ ಒಬ್ಬ ವಿದ್ಯಾರ್ಥಿ ನೀನು ಮ್ಯಾಥಮೆಟಿಕ್ಸ್ ಕಲೀಲಿಕ್ಕೆ ಅನ್ಫಿಟ್ ಅಂತ ಹೇಳಲಿಕ್ಕಾಗಲ್ಲ. 105 ಬರಿ ಅಂದ ತಕ್ಷಣ ಅವನು ಈ ರೀತಿ ಬರ್ದ ಅಂದ ತಕ್ಷಣ ಮ್ಯಾಥಮೆಟಿಕ್ಸ್ ಕಲೀಲಿಕ್ಕೆ ನೀನು ಅನ್ಫಿಟ್ ಅಂತ ನಾವು ಹೇಳಲಿಕ್ಕಾಗಲ್ಲ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ದ ಸ್ಟೂಡೆಂಟ್ ಈಸ್ ಸ್ಲೋ ಲರ್ನರ್, ಈ ಥರ ಬರ್ದಾನೆ ಅಂದರೆ ನಾವು ಸ್ಟೂಡೆಂಟ್ ಒಬ್ಬ ಸ್ಲೋ ಲರ್ನರ್ ಅಂತ ಹೇಳ್ಬೋದಾ ಅಂತ ಹೇಳಿದ್ದಾರೆ. ಅವನು ಸ್ಲೋ ಲರ್ನರ್ ಅನ್ನೋದಕ್ಕಿಂತ 1005 ಬರ್ದಾನೆ. 105 ಬರಿ ಅಂದರೆ ಅವನು 1005 ಬರ್ದಾನೆ ಅಂದರೆ ಅವನು ಈ ಒಂದು ವಿಧಾನದಲ್ಲಿ ಸ್ಲೋ ಲರ್ನರ್ ಅಂತ ಹೇಳಲಿಕ್ಕಾಗಲ್ಲ. ಇದು ಕೂಡ ರಾಂಗ್. ಈ ಆರ್ ಶಿ ಈಸ್ ಮಿಸ್ಚೂಸ್, ಅವನು ಅಥವಾ ಅವಳು ದುಷ್ಟಳು ಅಂತ. ಮಿಸ್ಚೂಸ್ ಅಂದರೆ ಭಾಳ ಕೆಟ್ಟ ಹುಡುಗ, ಅವನು 105 ಬರೆಯೋ ಬದಲಾಗಿ ಈ ಥರ ಬರ್ದಾನೆ ಅಂದರೆ ಅವನು ಭಾಳ ಕೆಟ್ಟೋಗಿದ್ದಾನೆ ಅಂತ ನಾವು ಹೇಳಲಿಕ್ಕಾಗಲ್ಲ. ಹಾಳಾಗಿ ಹೋಗಿದ್ದಾನೆ, ಕೆಟ್ಟೋಗಿದ್ದಾನೆ, ಅದಕ್ಕೆ ಹಿಂಗೆ ಬರ್ದಾನೆ ಅಂತ ಈ ಒಂದು ಸೆಲ್ಫನ್ನು ಇವ್ಯಾಲ್ಯೂಯೇಷನ್ ಮಾಡ್ಲಿಕ್ಕೆ ಆಗಲ್ಲ ನಾವು. ನೆಕ್ಸ್ಟ್ ಈ 3 ರಾಂಗ್ ಆದಮೇಲೆ ಲಾಸ್ಟ್ ಒನ್ ಕರೆಕ್ಟ್ ಇರುತ್ತೆ. ಈ ಆರ್ ಶಿ ನೀಡ್ಸ್ ಮೋರ್ ಹೆಲ್ಪ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್ ಆಫ್ ಪ್ಲೇಸ್ ವ್ಯಾಲ್ಯೂ, ಸ್ಥಾನ ಮೌಲ್ಯದ ಪರಿಕಲ್ಪನೆ ಅರ್ಥ ಮಾಡಿಕೊಳ್ಳಲು ಅವನಿಗೆ ಅವಳಿಗೆ ಹೆಚ್ಚಿನ ಸಹಾಯದ ಅವಶ್ಯಕತೆ ಇದೆ. ನೋಡ್ರಿ, 105 ಅಂದರೆ ಬಿಡಿ ಸ್ಥಾನದಲ್ಲಿ ಯಾವ ಅಂಕೆ ಬರಿಬೇಕು, 10 ಸ್ಥಾನದಲ್ಲಿ ಯಾವ ಅಂಕೆ ಬರಿಬೇಕು, 100 ಸ್ಥಾನದಲ್ಲಿ ಯಾವ ಅಂಕೆ ಬರಿಬೇಕು, ಯೂನಿಟ್ ಪ್ಲೇಸು, 10th ಪ್ಲೇಸು, 100 ಪ್ಲೇಸು, 1000 ಪ್ಲೇಸು, ಈ ಜ್ಞಾನಗಳ ಕೊರತೆ ಇರೋದ್ರಿಂದಲೇ 100 ಪ್ಲೇಸು, 10th ಪ್ಲೇಸು, ಯೂನಿಟ್ ಪ್ಲೇಸು ಅಥವಾ 1000 ಪ್ಲೇಸು, 10,000 ಪ್ಲೇಸ್, ಈ ಸ್ಥಾನ ಬೆಲೆಗಳ ಒಂದು ಬೇಸಿಕ್ಸ್ನ ಕೊರತೆ ಇರೋದ್ರಿಂದ ಅವನು 105 ಈ ರೀತಿ 1005 ಅಂತ ತಪ್ಪಾಗಿ ಬರೆದುಬಿಡ್ತಾನೆ.
ಹೌದಾ? ಸೊ ಯಾವುದರ ಒಂದು ಕೊರತೆಯಿಂದ ಅವತಾರ ಬರ್ತಾನೆ ಅಂದರೆ ಸ್ಥಾನ ಮೌಲ್ಯದ ಪರಿಕಲ್ಪನೆ, ಬೇಸಿಕ್ ಪ್ಲೇಸ್ ವ್ಯಾಲ್ಯೂಸ್ ಫಂಡಮೆಂಟಲ್ಸ್ ಗೊತ್ತಿಲ್ಲದೆ ಇರೋದಕ್ಕೆ ಅವನು ಈ ರೀತಿ ಬರ್ಕೊಂಡಿದ್ದಾನೆ. ಫಸ್ಟ್ ನಾವು ಸ್ಥಾನ ಬೆಲೆಗಳ ಮೌಲ್ಯಗಳನ್ನು ಅರ್ಥ ಮಾಡಲಿಕ್ಕೆ ಅವನಿಗೆ ನಾವು ಸಹಾಯ ಮಾಡಿದ್ರೆ ಮಾತ್ರ ಅವನು 105 ಕರೆಕ್ಟ್ ಬರಲಿಕ್ಕೆ ಸಾಧ್ಯತೆ ಇದೆ ಅಂತ ನಾವು ಈ ಥರ ಕನ್ಕ್ಲೂಡ್ ಮಾಡ್ಬೋದು ಅವ್ನು ಬರೆದಿರೋದಕ್ಕೆ. ಹಾಗಾಗಿ 4th ಆಪ್ಷನ್ ಇದಕ್ಕೆ, ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ದ ಮಿಸ್ಸಿಂಗ್ ನಂಬರ್ಸ್ ಇನ್ ದ ಪ್ಯಾಟ್ರನ್ 12, 14, 17, 13, 8, 14, 21 ಅಂಡ್ ಡ್ಯಾಶ್ ಡ್ಯಾಶ್ ಅಂತ ಇದೆ. ಸೊ ಈ ಒಂದು ಪ್ಯಾಟ್ರನಲ್ಲಿ ನಂಬರ್ ಸೀಕ್ವೆನ್ಸಲ್ಲಿ 2 ಸಂಖ್ಯೆಗಳು ಮಿಸ್ ಆಗಿದ್ದಾವೆ. ಆ ಮಿಸ್ ಆಗಿರೋ ಸಂಖ್ಯೆಗಳು ಯಾವ್ಯಾವ ಅಂತ ಪತ್ತೆ ಹಚ್ಚಬೇಕು. ಸೊ 12 ಅನ್ನೋದು ಒಂದು ನಂಬರ್ ಇದೆ, 14 ಅಂತ ಇನ್ನೊಂದಿದೆ, 17 ಅಂತ ಇದೆ, 13 ಅಂತ ಇದೆ, 8 ಇದೆ, ಆಮೇಲೆ 14 ಇದೆ, ಆಮೇಲೆ 21 ಇದೆ. ನೆಕ್ಸ್ಟ್ ಡ್ಯಾಶಲ್ಲಿ ಯಾವುದು, ಮತ್ತೊಂದು ಡ್ಯಾಶಲ್ಲಿ ಯಾವ ಸಂಖ್ಯೆಗಳು ಬರ್ತವೆ ಅಂತ ನಾವು ಕಂಡುಹಿಡಿದು ಹೇಳ್ಬೇಕಾಗುತ್ತೆ. ಸೊ ನೋಡ್ರಿ, ಈ ಸೀಕ್ವೆನ್ಸಲ್ಲಿ ಮೊದಲನೇ ಸಂಖ್ಯೆ 12 ಇರೋದು, ಸೆಕೆಂಡ್ ನಂಬರು 14 ಆಗಿದೆ ಅಂದರೆ 12ಕ್ಕೆ 2 ಕೂಡಿದಾಗ 14 ಬರುತ್ತೆ. ಸೊ ಈ 14ಕ್ಕೆ ನೆಕ್ಸ್ಟ್ ಸಂಖ್ಯೆ 3 ಕೂಡಿದಾಗ 17 ಬರುತ್ತೆ. ಈ 17ರಲ್ಲಿ ಮತ್ತೆ 4 ಕಳೆದಾಗ 13 ಬರುತ್ತೆ. ಈ 13ಕ್ಕೆ 13ರಲ್ಲಿ 5 ಮೈನಸ್ ಮಾಡಿದಾಗ 8 ಬರುತ್ತೆ. ಸೊ ಈ 8ಕ್ಕೆ ನೆಕ್ಸ್ಟ್ 6 ಪ್ಲಸ್ ಮಾಡಿದ್ರೆ 14 ಆಗುತ್ತೆ. 8 + 6 14 ಬರುತ್ತೆ. ಈ 14ಕ್ಕೆ ನೆಕ್ಸ್ಟ್ ಪ್ಲಸ್ 7 ಕೂಡಿದಾಗ 21 ಬರುತ್ತೆ. ನೆಕ್ಸ್ಟ್ ಹಾಗಾದ್ರೆ ಈ 2 ಗ್ಯಾಪ್ಸಲ್ಲಿ ಯಾವ ನಂಬರ್ಸ್ ಬರಬೇಕಂದ್ರೆ ನೋಡ್ರಿ, 2, 3, 4, 5, 6, 7 ಕಂಟಿನ್ಯೂಸ್ ಆಗಿದಾವೆ. 2 ಆದ್ಮೇಲೆ 3, 3 ಆದ್ಮೇಲೆ 4, 4 ಆದ್ಮೇಲೆ 5, 5 ಆದ್ಮೇಲೆ 6, 6 ಆದ್ಮೇಲೆ 7, 7 ಆದ್ಮೇಲೆ 8, 8 ಆದ್ಮೇಲೆ 9 ಬರಬೇಕು. ಆಮೇಲೆ ಇಲ್ಲಿ ಸೈನ್ಸ್ ಬರೆಯೋದು ಗೊತ್ತಾಗಬೇಕು. ಚಿಹ್ನೆಗಳನ್ನ ಯಾವ ರೀತಿ ಬರ್ಕೊಂತೀರಿ ಅಂದರೆ ಪ್ಲಸ್ ಪ್ಲಸ್ 2 ಪ್ಲಸ್ ಇದಾವೆ, 2 ಮೈನಸ್ ಇದಾವೆ, ಮತ್ತೆ 2 ಪ್ಲಸ್ ಇದಾವೆ, ಮತ್ತೆ 2 ಮೈನಸ್ ಹಾಕ್ಕೊಳ್ಳೋಣ. 2 ಪ್ಲಸ್ 2 ಮೈನಸ್ 2 ಪ್ಲಸ್ 2 ಮೈನಸ್ ಈ ಥರ ಆಲ್ಟರ್ನೇಟಿವ್ಲಿ ಚೇಂಜ್ ಮಾಡ್ತಾ ಬಂದರೆ 21 ಮೈನಸ್ 8 21ರಲ್ಲಿ 8 ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ ಅಂದರೆ 13 ಬರುತ್ತೆ. 13ರಲ್ಲಿ 9 ಮೈನಸ್ ಮಾಡಿದಾಗ ನೆಕ್ಸ್ಟ್ ಡ್ಯಾಶಲ್ಲಿ 4 ಬರುತ್ತೆ. ಅಂದರೆ ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ 2 ಡ್ಯಾಶಲ್ಲಿ ಬರ್ತಕ್ಕಂಥ ಸಂಖ್ಯೆಗಳು 13 ಮತ್ತು 4 ಬರುತ್ತೆ. 13 and 4 ಅಂತ ಆಪ್ಷನ್ ಏನಲ್ಲಿದೆ ನೋಡ್ರಿ, ದೀಸ್ ಆರ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಓಕೆನಾ? ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ಗಿಂತ ಬಿಫೋರ್ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ವಿಡಿಯೋಸ್ ನಿಮಗೆ ಹೆಲ್ಪ್ ಆಗ್ತಾ ಇದ್ದಾವೆ ಅಂತ ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ಮಾತ್ರ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಗೆ ನೀವೇನಾದ್ರು ಸಪೋರ್ಟ್ ಮಾಡ್ಬೇಕಂದ್ರೆ ಇಲ್ಲಿ ಕಾಣಿಸ್ತಕ್ಕಂಥ QR ಕೋಡನ್ನು ಸ್ಕ್ಯಾನ್ ಮಾಡಿ ಎಷ್ಟಾಗುತ್ತೆ ಅಷ್ಟು ಡೊನೇಟ್ ಮಾಡ್ತಾ ಬರ್ಬೋದು. ನಾಟ್ ಕಂಪಲ್ಸರಿ, ನಾಟ್ ಮ್ಯಾಂಡೇಟರಿ. ಸಹಾಯ ಮಾಡ್ತಕ್ಕಂಥ ಸ್ಥಿತಿ ಇದ್ರೆ ಮಾತ್ರ ಮಾಡಿ. ಅದರ್ವೈಸ್ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ಬರೋಣ. The sum of the greatest and smallest 6-digit numbers that can be formed from the digits 5, 9, 0, 2, 8 and 6 without repetition is. ನೋಡ್ರಿ, 5, 9, 0, 2, 8 ಮತ್ತು 6 ಅಂಕೆಗಳಿಂದ ಪುನರಾವರ್ತನೆ ಇಲ್ಲದೆ ರಚಿಸಬಹುದಾದ 6 ಅಂಕೆಗಳ ದೊಡ್ಡ ಮತ್ತು ಚಿಕ್ಕ ಸಂಖ್ಯೆಗಳ ಮೊತ್ತ ಎಷ್ಟು ಅಂತಿದೆ. ಸೊ ನೋಡಿ, ಇಲ್ಲಿ ಕೊಟ್ಟರೆ ಅಂಕಿಗಳು 5 ಇದೆ, 9 ಇದೆ, 0 ಇದೆ, 2 ಇದೆ, 8 ಇದೆ ಮತ್ತು 6 ಇದೆ. ಇಲ್ಲಿರೋ ಅಂಕಿಗಳನ್ನು ಬಳಕೆ ಮಾಡ್ಕೊಂಬಿಟ್ಟು ನಾವು 6 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಬರಿಬೇಕು. 6 ಡಿಜಿಟ್ ಬಿಗ್ಗೆಸ್ಟ್ ಆರ್ ಲಾರ್ಜೆಸ್ಟ್ ನಂಬರ್ ಬರಿಬೇಕು. ಅದೇ 6 ಅಂಕಿಯ ಚಿಕ್ಕ ಸಂಖ್ಯೆ ಸ್ಮಾಲೆಸ್ಟ್ ನಂಬರ್ ಬರಿಬೇಕು. ಸೊ 6 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಬರ್ಕೊಂಡು 6 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಬರ್ಕೊಂಡು ಆ 2 ಸಂಖ್ಯೆಗಳ ಮೊತ್ತ ಕೂಡಿದಾಗ ಎಷ್ಟು ಬರುತ್ತೆ ಅಂತ ಹೇಳ್ಬೇಕು. ಸೊ ನೋಡ್ರಿ, ಈ 6 ಅಂಕಿಗಳಲ್ಲಿ 1, 2, 3, 4, 5, 6 ಇರೋದೇ 6 ಅಂಕಿಗಳು. ಇವೆಲ್ಲ 6 ಅಂಕಿಗಳು ಬಳಕೆ ಮಾಡ್ಕೊಂಡು 6 ಅಂಕಿ ಅತಿ ದೊಡ್ಡ ಸಂಖ್ಯೆ ಬರಿಬೇಕು. ಅತಿ ದೊಡ್ಡ ಸಂಖ್ಯೆ ಬರಿಬೇಕಾದ್ರೆ ಈ ಕೊಟ್ಟಿರೋ ಅಂಕಿಗಳಲ್ಲಿ ಅತಿ ದೊಡ್ಡ ಅಂಕೆ ಯಾವ್ದಿರುತ್ತೋ ಅದನ್ನು ಫಸ್ಟ್ ಬರಿಬೇಕು, 9. ಆಮೇಲೆ ನೆಕ್ಸ್ಟ್ ದೊಡ್ಡ ಸಂಖ್ಯೆ ಅಂದರೆ 8, ಅವ್ರ ಪಕ್ಕದಲ್ಲಿ 8 ಬರಿಬೇಕು. ನೆಕ್ಸ್ಟ್ ದೊಡ್ಡ ಸಂಖ್ಯೆಲಿರೋದು 6 ಬರಿಬೇಕು. ನೆಕ್ಸ್ಟ್ ದೊಡ್ಡದಂದ್ರೆ 5 ಬರಿಬೇಕು. ಸೊ 5 ಆದ್ಮೇಲೆ ನೆಕ್ಸ್ಟ್ ದೊಡ್ಡದಂದ್ರೆ 2 ಬರಿಬೇಕು. 2 ಆದ್ಮೇಲೆ ನೆಕ್ಸ್ಟ್ ಸಂಖ್ಯೆ 0 ಲಾಸ್ಟಿಗೆ ಬರ್ಕೊಂಡ್ರೆ ಸೊ 9,86,520 ಅನ್ನೋದು ಇಲ್ಲಿರೋ 6 ಅಂಕೆಗಳನ್ನ ಬಳಕೆ ಮಾಡ್ಕೊಂಡು ಬರೀತಕ್ಕಂಥ 6 ಅಂಕಿಯ ಅತಿ ದೊಡ್ಡ ಸಂಖ್ಯೆ 6 ಡಿಜಿಟ್ ಲಾರ್ಜೆಸ್ಟ್ ನಂಬರ್ ಅಂತ ಹೇಳ್ತೀವಿ. ಓಕೆನಾ? ಇದಾದ್ಮೇಲೆ ನೋಡ್ರಿ, ಸೊ ಇವೇ 6 ಅಂಕಿಗಳನ್ನು ಬಳಕೆ ಮಾಡ್ಕೊಂಡು 6 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಬರಿಬೇಕು. ಅತಿ ಚಿಕ್ಕ ಸಂಖ್ಯೆ ಬರಿಬೇಕು ಅದನ್ನ ರಿವರ್ಸ್ ಆರ್ಡರಲ್ಲಿ ಬರ್ಕೊಂಡ್ರೆ ಸಾಕು. ನಾವು ರಿವರ್ಸ್ ಆರ್ಡರ್ ಬರ್ಕೊಂಡ್ವಿ ಅಂದರೆ 0, 2, 5, 6, 8, 9 ಆಗುತ್ತೆ. ಅವಾಗ ಇದನ್ನು ಹೋದ್ರಿ 25,689 ಆಗುತ್ತೆ. ಬಟ್ ಇದು ರಾಂಗ್. ಯಾಕಂದರೆ ಇದು 6 ಅಂಕಿಯ ಸಂಖ್ಯೆ ಆಗಲ್ಲ. 0 ಫಸ್ಟಿಗೆ ಬಂತಂದರೆ ಇದು 5 ಅಂಕಿಯ ಸಂಖ್ಯೆ ಆಗಿಬಿಡುತ್ತೆ. 0 ಫಸ್ಟಿಗೆ ಬಂತಂದರೆ ಇದು 6 ಅಂಕಿಯ ಸಂಖ್ಯೆಗೆಲ್ಲ 5 ಅಂಕಿಯ ಸಂಖ್ಯೆ ಆಗುತ್ತೆ. ಹಾಗಾದ್ರೆ ಇವೇ ಅಂಕಿಗಳನ್ನು ಯೂಸ್ ಮಾಡ್ಕೊಂಡು ಬರೀತಕ್ಕಂಥ 6 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಬರಿಬೇಕಂದ್ರೆ 0 ಫಸ್ಟ್ ಬರೋದ್ರ ಬದಲಾಗಿ 0 ಸೆಕೆಂಡ್ ಪ್ಲೇಸಲ್ಲಿ ಬರ್ಕೊಂಡು 2ನ ಫಸ್ಟ್ ಪ್ಲೇಸಲ್ಲಿ ಇವೆರಡು ಇಂಟರ್ಚೇಂಜ್ ಮಾಡ್ಕೊಂಡ್ರೆ ಸಾಕು. 0 ಮತ್ತು 2ನ
ಈ 0 ಮತ್ತು 2ನ ಇಂಟರ್ಚೇಂಜ್ ಮಾಡ್ಕೊಂಡು ಬರೆದ್ರಿ ಅಂದರೆ ನಮಗೆ 6 ಅಂಕಿ ಅತಿ ಚಿಕ್ಕ ಸಂಖ್ಯೆ ಸಿಗುತ್ತೆ. 0 2 ಬದಲಾಗಿ 2 0 ಬರ್ಕೊಂಡು ಉಳಿದವೆಲ್ಲ 5 6 8 9 ಅಂತ ಬರ್ಕೊಳ್ರಿ. 5 6 8 9 ಬರ್ಕೊಳ್ರಿ. ಇಲ್ಲಿರೋ 6 ಅಂಕಿಗಳನ್ನು ಯೂಸ್ ಮಾಡ್ಕೊಂಡು ಬರೀತಕ್ಕಂಥ 6 ಅಂಕಿ ಅತಿ ಚಿಕ್ಕ ಸಂಖ್ಯೆ ಅಂದರೆ 2,05,689 ಆಗುತ್ತೆ. ಸೊ ಇವಾಗ ಏನು ಮಾಡಬೇಕು ಅಂದರೆ ಇವೆರಡು ಸಂಖ್ಯೆಗಳ ಮೊತ್ತ ಕೇಳಿದಾನೆ, ಸಮ್ ಕೇಳಿದಾನೆ ಅಂದರೆ ಅಡಿಷನ್ ಮಾಡಿರಿ. 9 10 is 0 ಕ್ಯಾರಿ 1, 12ಗೆ 2 ಕ್ಯಾರಿ 1, ಅಗೇನ್ 12ಗೆ 2 ಕ್ಯಾರಿ 1, 9 9 + 2 11 ಆಗುತ್ತೆ. 9 + 2 ಇಲ್ಲಿ ಬರೋದು 11 ಬರುತ್ತೆ. 9 + 2 ಅಂದರೆ ದಟ್ ಈಸ್ 11 ಬರಿತೀವಿ. 11 ಅಂದರೆ ಎಷ್ಟಾಗುತ್ತೆ ಅಂದರೆ 11,92,209 ಬರುತ್ತೆ. 11,92,209 ಅಂತ ಆಪ್ಷನ್ ಏನಲ್ಲಿದೆ, ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ಎ ಟ್ರಯಾಂಗಲ್ ಹ್ಯಾವಿಂಗ್ ಆಲ್ ಸೈಡ್ಸ್ ಆಫ್ ಡಿಫ್ರೆಂಟ್ ಲೆಂತ್ಸ್ ಈಸ್ ಕಾಲ್ಡ್. ಎಲ್ಲ ವಿಭಿನ್ನ ಉದ್ದಗಳ ಬಾಹುಗಳನ್ನು ಹೊಂದಿರುವ ತ್ರಿಕೋನವನ್ನು ಹೀಗೆ ಕರೆಯಲಾಗುತ್ತದೆ ಅಂತಿದೆ. ಸೊ ನೋಡ್ರಿ, ಒಂದು ತ್ರಿಭುಜದ 3 ಬಾಹುಗಳ ಅಳತೆಗಳೇನಿದಾವಲ್ಲ, 3 ಡಿಫ್ರೆಂಟ್ ಇದ್ದರೆ, ಒಂದು ತ್ರಿಭುಜದ 3 ಬಾಹುಗಳ ಅಳತೆಗಳು ಡಿಫ್ರೆಂಟ್ ಇದ್ದರೆ, ಇದು ಎ ಅಂತ ತಗೊಳ್ತೀನಿ, ಇದು ಬಿ ಅಂತ ತಗೊಳ್ತೀನಿ, ಇದು ಸಿ ಅಂತ ತಗೊಳ್ತೀನಿ. ಎ ಬಾಹುವಿನ ಉದ್ದ ಒಂದು 4 ಸೆಂಟಿಮೀಟ್ರ್, ಇದೊಂದು 6 ಸೆಂಟಿಮೀಟ್ರ್, ಇದೊಂದು 8 ಸೆಂಟಿಮೀಟ್ರ್ ಇದೆ ಅಂದರೆ ಈ 3 ಬಾಹುಗಳ ಅಳತೆ ಡಿಫ್ರೆಂಟ್ ಇರ್ತಕ್ಕಂಥ ತ್ರಿಭುಜದ ಹೆಸರು ಏನಂದರೆ 3 ಬಾಹುಗಳ ಅಳತೆ ಸಮ ಇಲ್ಲ, ಅಸಮ ಇದೆ ಅಂದರೆ ಇದಕ್ಕೆ ಅಸಮ ಬಾಹು ತ್ರಿಭುಜ ಅಥವಾ ವಿಷಮ ಬಾಹು ತ್ರಿಭುಜ ಅಥವಾ ತ್ರಿಕೋನ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಇದನ್ನು ಸ್ಕೇಲ್ ಆ್ಯಂಡ್ ಟ್ರಯಾಂಗಲ್ ಅಂತ ಕರಿತೀವಿ. ಆಪ್ಷನ್ ಡಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಗೊತ್ತಾಯ್ತಾ? ಆಪ್ಷನ್ ಡಿ ರೈಟ್ ಆನ್ಸರ್ ಅಂತ ಗೊತ್ತಾದ್ಮೇಲೆ ಇಲ್ಲಿ ಆಪ್ಷನ್ ಎನಲ್ಲಿ ಲಂಬ ಕೋನ ತ್ರಿಭುಜ ಅಂತ ಕೊಟ್ಟಿದ್ದಾನೆ. ಲಂಬ ಕೋನ ತ್ರಿಭುಜ ಅಂದರೆ ತ್ರಿಭುಜದ 3 ಕೋನಗಳಲ್ಲಿ ಯಾವುದಾದ್ರೂ ಒಂದು ಕೋನ ಲಂಬ ಕೋನ ಇದ್ದರೆ ಅದು ಲಂಬ ಕೋನ ತ್ರಿಭುಜ ಅಂತ ಕರಿತೀವಿ. ಸೊ ಅದೇ ಸಮಬಾಹು ತ್ರಿಭುಜ ಅಂದರೆ ತ್ರಿಭುಜದ 3 ಬಾಹುಗಳ ಅಳತೆ ಸಮವಾಗಿರ್ಬೇಕು. ತ್ರಿಭುಜದ 3 ಬಾಹುಗಳ ಅಳತೆ ಸಮವಾಗಿದ್ರೆ ಅದನ್ನ ಸಮಬಾಹು ತ್ರಿಭುಜ ಅಂತ ಕರಿತೀವಿ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಸಮದ್ವಿಬಾಹು ತ್ರಿಭುಜ, ಸಮದ್ವಿಬಾಹು ತ್ರಿಭುಜ ಅಂದರೆ ತ್ರಿಭುಜದ 2 ಬಾಹುಗಳು ಸಮ ಇರ್ಬೇಕು. ಯಾವ್ದಾದ್ರು 2 ಬಾಹುಗಳು ಸಮ ಇದ್ರೆ ಅದನ್ನ ಸಮದ್ವಿಬಾಹು ಐಸಾಸೆಲಸ್ ಟ್ರಯಾಂಗಲ್ ಅಂತ ಕರಿತೀವಿ. ವೆನ್ 2 sides ಆಫ್ ಎ ಟ್ರಯಾಂಗಲ್ ಆರ್ ಈಕ್ವಲ್ ದೆನ್ ಇಟ್ ಇಸ್ ಕಾಲ್ಡ್ ಐಸಾಸೆಲಸ್ ಟ್ರಯಾಂಗಲ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಇಲ್ಲಿ 3 ಬಾಹುಗಳ ಅಳತೆ ಅಸಮವಾಗಿದ್ದರೆ, ಡಿಫ್ರೆಂಟ್ ಇದ್ದರೆ ಅದನ್ನ ಅಸಮಬಾಹು ತ್ರಿಭುಜ, ಸ್ಕೇಲ್ ಆ್ಯಂಡ್ ಟ್ರಯಾಂಗಲ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಓಕೆನಾ? ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ ಇಸ್ ನಾಟ್ ಟ್ರೂ ಅಂತ ಇದೆ. ಈ ಕೆಳಗಿನ ಗಣಿತ ಹೇಳಿಕೆಗಳಲ್ಲಿ ಯಾವುದು ನಿಜವಲ್ಲ ಅಂತ ಕೇಳಿದ್ದಾನೆ. ಸೊ ಯಾವುದಿಲ್ಲಿ ರಾಂಗ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾನೆ, ಸರಿಯಾಗಿರೋದು ಕೇಳಿಲ್ಲ, ರಾಂಗ್ ಆಗಿರೋದು ಯಾವುದು ಅಂತ ಕೇಳಿದ್ದಾನೆ. ಸೊ ನೋಡೋಣ, ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ಅಂದರೆ ಎವ್ರಿ ಮಲ್ಟಿಪಲ್ ಆಫ್ ಎ ಗಿವನ್ ನಂಬರ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ದ ನಂಬರ್ ಅಂತಿದೆ. ಎವ್ರಿ ಮಲ್ಟಿಪಲ್ ಆಫ್ ಎ ನಂಬರ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ದ ನಂಬರ್ ಅಂದರೆ, ಫಾರ್ ಎಕ್ಸಾಂಪಲ್ ಎವ್ರಿ ಮಲ್ಟಿಪಲ್ ಆಫ್ ಎ ಗಿವನ್ ನಂಬರ್, ಯಾವ್ದಾದ್ರು ಒಂದು ನಂಬರ್ ಕೊಟ್ಟಿದ್ದಾನೆ ಅಂದರೆ ಆ ನಂಬರ್ನ ಪ್ರತಿಯೊಂದು ಗುಣಕಗಳು ಆ ಸಂಖ್ಯೆಗೆ ಸಮ ಇರುತ್ತೆ, ಆ ಸಂಖ್ಯೆಗಿಂತ ದೊಡ್ಡವಿರ್ತವೆ ಅಂತ ಹೇಳಿದ್ದಾನೆ. ಫಾರ್ ಎಕ್ಸಾಂಪಲ್ 4 ಅನ್ನೋದು ಒಂದು ಸಂಖ್ಯೆ ತಗೊಳ್ಳೋಣ. 4ರ ಗುಣಕಗಳಂದರೆ 4ರ ಮಗ್ಗಿ, 4ರ ಟೇಬಲ್, 4 1 4, 4 2 8, ನೆಕ್ಸ್ಟ್ 12, 4 4 16, 4 5 20, 4 6 24, 4 7 28 ಅಂಡ್ ಸೊ ಹಿಂಗೆ ಬರ್ಕೊಂತೀವಲ್ಲ. ಈ 4 ಅನ್ನೋದು ಒಂದು ಸಂಖ್ಯೆ ತಗೊಂಡು ಈ 4ರ ಗುಣಕಗಳನ್ನು ಬರೀತಾ ಹೋದರೆ ಮಲ್ಟಿಪಲ್ಸ್ ಆಫ್ 4 ಬರ್ಕೊಂಡಿದ್ದೀನಿ, ಮಲ್ಟಿಪಲ್ಸ್ ಆಫ್ 4 ಬರ್ಕೊಂಡಿನಲ್ಲ. ಈ 4ರ ಗುಣಕಗಳು ಏನಿದಾವಲ್ಲ, ಈ 4ರ ಸಂಖ್ಯೆ, ಈ 4ರ ಗುಣಕಗಳಂದರೆ 4 8 12 16 20 24 28, ಇದು ಕೂಡ 4ರ ಗುಣಕನೇ. ಯಾಕಂದರೆ 4 1 4 ಬರುತ್ತೆ, ಇದು 4 2 8 ಬರುತ್ತೆ. ಅಂದರೆ ಇವೆಲ್ಲ 4ರ ಗುಣಕಗಳು. ಈ 4ರ ಗುಣಕಗಳು 4ಕ್ಕೆ ಸಮ ಇರುತ್ತೆ ಮತ್ತು 4ಕ್ಕಿಂತ ದೊಡ್ಡವಿದಾವೆಲ್ಲ. ಈ 4ರ ಗುಣಕಗಳು 4ಕ್ಕೆ ಸಮ ಇದೆ ನೋಡ್ರಿ, ಇದು 4 ಇದೆ ಅಂದರೆ ಇದು 4ಕ್ಕೆ ಸಮ ಇದೆ ಮತ್ತು ಇವೆಲ್ಲ 4ಕ್ಕಿಂತ ದೊಡ್ಡವಿದಾವೆ. ಹಾಗಾದರೆ ಎವರಿ ಮಲ್ಟಿಪಲ್ ಆಫ್ ಎ ಗಿವನ್ ನಂಬರ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ದ ನಂಬರ್ ಅಂದರೆ ಪ್ರತಿಯೊಂದು ಒಂದು ಸಂಖ್ಯೆಯ ಪ್ರತಿಯೊಂದು ಗುಣಕಗಳು ಆ ಸಂಖ್ಯೆಗೆ ಸಮವಾಗಿರುತ್ತೆ ಮತ್ತು ದೊಡ್ಡದಾಗಿರುತ್ತೆ ಅನ್ನೋದು ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಅಲ್ಲಿ ಕರೆಕ್ಟ್ ಇರೋದು ಕೇಳಿಲ್ಲ, ಈಸ್ ನಾಟ್ ಟ್ರೂ ಅಂತ ಕೇಳಿದ್ದಾನೆ, ಯಾವುದು ನಿಜವಲ್ಲ ಅಂತ ಕೇಳಿದ್ದಾನೆ. ಸೆಕೆಂಡ್ ಬರೋಣ, ದ ನಂಬರ್ ಆಫ್ ಫ್ಯಾಕ್ಟರ್ಸ್ ಆಫ್ ಎ ಗಿವನ್ ನಂಬರ್ ಈಸ್ ಫೈನೈಟ್ ಅಂತ ಇದೆ. ಕೊಟ್ಟಿರುವ ಸಂಖ್ಯೆಯ ಅಪವರ್ತನಗಳ ಸಂಖ್ಯೆ ಸೀಮಿತವಾಗಿರುತ್ತೆ. ಫೈನೈಟ್ ಅಂದರೆ ಪರಿಮಿತವಾಗಿರುತ್ತೆ ಅಂತ ಕರೀತಾರೆ. ಸೊ ಫಾರ್ ಎಕ್ಸಾಂಪಲ್ 12 ಅನ್ನೋದು ಒಂದು ಸಂಖ್ಯೆ, ಇದರ ಅಪವರ್ತನಗಳು ಅಂದರೆ 12ರ ಫ್ಯಾಕ್ಟರ್ಸ್ ಅಂದರೆ 1, 12 ಯಾವ ಸಂಖ್ಯೆಯಿಂದ ಭಾಗ ಆಗುತ್ತೆ, 1ರಿಂದ ಭಾಗ ಆಗುತ್ತೆ, 12 2ರಿಂದ ಭಾಗ ಆಗುತ್ತೆ, 12 3ರಿಂದ ಭಾಗ ಆಗುತ್ತೆ, 12 ಅನ್ನೋದು 4ರಿಂದ ಭಾಗ ಆಗುತ್ತೆ, 12 ಅನ್ನೋದು 6ರಿಂದ ಭಾಗ ಆಗುತ್ತೆ, 12 ಅನ್ನೋದು ಮತ್ತು 12ರಿಂದ ಭಾಗ ಆಗುತ್ತೆ. ಹಾಗಾದರೆ 12ರ ಅಪವರ್ತನಗಳು ಎಷ್ಟಿದ್ದಾವೆ ಅಂದರೆ 1 2 3 4 5 6 ಅಪವರ್ತನಗಳಿದ್ದಾವೆ. 12ಕ್ಕೆ ಟೋಟಲಿ 6 ಫ್ಯಾಕ್ಟರ್ಸ್ ಇದ್ದಾವೆ ಅಂತ ಕರಿತೀವಿ. ಹಾಗಾದರೆ ಯಾವುದೇ ಸಂಖ್ಯೆಯ ಅಪವರ್ತನಗಳು
ಈಸ್ ಫೈನೈಟ್ ಅಂದರೆ ಸೀಮಿತ, ಎಷ್ಟಿದ್ದಾವೆ ಅಂತ ಎಣಿಸ್ಬೋದು. ಯಾವುದಾದ್ರು ಒಂದು ಸಂಖ್ಯೆ ಕೊಟ್ಟರೆ ಅದಕ್ಕೆ ಎಷ್ಟು ಅಪವರ್ತನಗಳಿರ್ತವೆ ಅಂತ ಕೌಂಟ್ ಮಾಡ್ಬೋದು. ಕೌಂಟ್ ಮಾಡೋದನ್ನೇ ನಾವು ಫೈನೈಟ್ ಅಂತ ಕರಿತೀವಿ. ಇದು ಕೂಡ ರೈಟ್ ಸ್ಟೇಟ್ಮೆಂಟು. ಯಾವುದೇ ಒಂದು ಸಂಖ್ಯೆ ಅಪವರ್ತನಗಳು ಎಷ್ಟಿದ್ದಾವೆ ಅಂತ ಕೌಂಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ದ ನಂಬರ್ ಆಫ್ ಫ್ಯಾಕ್ಟರ್ಸ್ ಆಫ್ ಎ ಗಿವನ್ ನಂಬರ್ ಈಸ್ ಫೈನೈಟ್ ಅನ್ನೋದು 100% ಟ್ರೂ. ಅಲ್ಲಿ ಟ್ರೂ ಇರೋದು ಕೇಳಿಲ್ಲ, ರಾಂಗ್ ಇರೋದು ಕೇಳಿದ್ದಾನೆ. ಎವ್ರಿ ಫ್ಯಾಕ್ಟರ್ ಆಫ್ ಎ ಗಿವನ್ ನಂಬರ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ದ ಗಿವನ್ ನಂಬರ್ ಅಂತಿದೆ. ಕೊಟ್ಟಿರುವ ಸಂಖ್ಯೆಯ ಪ್ರತಿಯೊಂದು ಅಪವರ್ತನವು ಕೊಟ್ಟಿರುವ ಸಂಖ್ಯೆಗಿಂತ ಕಡಿಮೆ ಅಥವಾ ಸಮವಾಗಿರುತ್ತದೆ ಅಂತಿದೆ. ಫಾರ್ ಎಕ್ಸಾಂಪಲ್ ಇದೇ ಎಕ್ಸಾಂಪಲ್ ತಗೊಂಡ ಮೇಲೆ ಇರೋದು 12 ಅನ್ನೋ ಒಂದು ಸಂಖ್ಯೆ. ಸೊ 12ರ ಅಪವರ್ತನಗಳು 1, 2, 3, 4, 6, 12 ಬಂತಲ್ಲ, ಈ ಸಂಖ್ಯೆಯ ಅಪವರ್ತನಗಳೇನಿದಾವಲ್ಲ ಆ ಸಂಖ್ಯೆಗೆ ಸಮ ಇರುತ್ತೆ. ಒಂದು ಸಂಖ್ಯೆಯ ಅಪವರ್ತನ ಅದೇ ಸಂಖ್ಯೆ ಆಗಿರುತ್ತೆ, 12ಕ್ಕೆ ಸಮ ಇರುತ್ತೆ. ಮತ್ತು ಉಳಿದವೆಲ್ಲ 12ಕ್ಕಿಂತ ಕಡಿಮೆ ಇರ್ತವೆ ಅಂತ. ಎವ್ರಿ ಫ್ಯಾಕ್ಟರ್ ಆಫ್ ಎ ಗಿವನ್ ನಂಬರ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ದ ಗಿವನ್ ನಂಬರ್ ಅಂತ. ಸೊ ನೋಡ್ರಿ, ಯಾವುದೇ ಒಂದು ಸಂಖ್ಯೆಯ ಅಪವರ್ತನವು ಆ ಸಂಖ್ಯೆಗೆ ಸಮವಾಗಿರುತ್ತೆ, ಆ ಸಂಖ್ಯೆಗಿಂತ ಕಡಿಮೆ ಇರ್ತವೆ. ಇದು 100% ನೋಡ್ರಿ. 12ರ ಅಪವರ್ತನ 12ಕ್ಕೆ ಸಮ ಇದೆ ಮತ್ತು 12ಕ್ಕಿಂತ ಕಡಿಮೆ ಇರೋ ಇದಾವೆ ಅಂದಮೇಲೆ ಈ ಥರ್ಡ್ ಸ್ಟೇಟ್ಮೆಂಟ್ ಕೂಡ 100% ಟ್ರೂ ಆಗುತ್ತೆ. ಸೊ ಈ 3 ಟ್ರೂ ಅಂದಮೇಲೆ ರಾಂಗ್ ಆಗಿರೋ ಸ್ಟೇಟ್ಮೆಂಟ್ ಇದೆ. ಬಟ್ ಈ ಕ್ವಶನ್ಗೆ ಆನ್ಸರ್ ಇದನ್ನೇ ಬರೀಬೇಕು. ತಪ್ಪಾಗಿರೋದು ಯಾವುದು? ಇದೇ ಆಪ್ಷನ್ ಡಿನೇ ತಪ್ಪಾಗಿರುತ್ತೆ. ಆಳೂರಿಗೆ ಉಳಿದಿನ ಗೌಡ ಅಂತ ಹೇಳ್ತೀವಲ್ಲ, ಹಾಗಾಗಿ ಇದೇ ರಾಂಗ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ರಾಂಗ್ ಸ್ಟೇಟ್ಮೆಂಟ್ ಹೌದಾ ಅಲ್ಲ ಅಂತ ಕ್ಲಾರಿಟಿ ಕೊಡೋಣ ನಿಮಗೆ. ಎವ್ರಿ ಫ್ಯಾಕ್ಟರ್ ಆಫ್ ಎ ಗಿವನ್ ನಂಬರ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ದ ಗಿವನ್ ನಂಬರ್ ಅಂತಿದೆ. ಇದೇ ಎಕ್ಸಾಂಪಲ್ ತಗೊಳ್ರಿ. ಯಾವುದೇ ಸಂಖ್ಯೆ ಅಪವರ್ತನವು ಯಾವಾಗಲೂ ಕೊಟ್ಟಿರೋ ಸಂಖ್ಯೆಗಿಂತ ದೊಡ್ಡದಾಗಿರುತ್ತೆ ಅಂತ ಹೇಳಿದ್ದೇನೆ. 12ರ ಅಪವರ್ತನ ಅಂದರೆ 1, 2, 3, 4, 6 ಮತ್ತು 12 ಇದಾವೆ ಅಂದರೆ ಈ ಸಂಖ್ಯೆ ಅಪವರ್ತನ 12ರ ಅಪವರ್ತನ 12ಕ್ಕಿಂತ ದೊಡ್ಡ ಸಂಖ್ಯೆ ಬರುತ್ತೆ ಅಂತ ಹೇಳಿದಾನೆ. ದೊಡ್ಡ ಸಂಖ್ಯೆ ಬರೋಕ್ಕೆ ಚಾನ್ಸೇ ಇಲ್ಲ. ಯಾವುದೇ ಒಂದು ಸಂಖ್ಯೆ ಅಪವರ್ತನ ಅದೇ ಸಂಖ್ಯೆಗೆ ಸಮ ಇರುತ್ತೆ, ಅದೇ ಸಂಖ್ಯೆಗಿಂತ ಚಿಕ್ಕವಿರ್ತವೆ, ಬಟ್ ದೊಡ್ಡದಾಗಿರೋಕ್ಕೆ ಚಾನ್ಸ್ ಇಲ್ಲ. ಹಾಗಾಗಿ ಇದೇ ರಾಂಗ್ ಸ್ಟೇಟ್ಮೆಂಟು. ಯಾವುದು ನಿಜವಲ್ಲ, ಈಸ್ ನಾಟ್ ಟ್ರೂ ಅಂದರೆ ಆಪ್ಷನ್ ಡಿ ಈಸ್ ನಾಟ್ ಟ್ರೂ ಅಂತ ಕರಿತೀವಿ. ಕ್ಲಿಯರ್ ಅರ್ಥ ಆಯ್ತಾ? ಸೊ 11th ಕ್ವಶನ್. ಕಮಿಂಗ್ ಟು ದ 12th ಕ್ವಶನ್ ಬರೋಣ. Say if 7x minus 1 divided by 4 minus 1 by 7 equal to 2x minus 1 minus x divided by 2 equal to 4, then what is the value of my 5x minus 3 divided by 3x minus 1 ಇದೆಯಲ್ಲ. ಫಸ್ಟ್ ಇಲ್ಲಿ ಕೊಟ್ಟಿರೋ ಈ ಸಮೀಕರಣ ಯೂಸ್ ಮಾಡ್ಕೊಂಡು ಎಕ್ಸ್ನ ಬೆಲೆ ಕಂಡುಹಿಡ್ಕೊಂಡು ಆ ಎಕ್ಸ್ನ ಬೆಲೆಯನ್ನು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಅದರ ವ್ಯಾಲ್ಯೂನ ಕಂಡುಹಿಡಿತಾ ಬರಬೇಕಾಗುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡೋದು ನೋಡ್ರಿ. 7x minus 1 divided by 4 ಹಾಗೆ ಬರ್ಕೊಂಡು ಈ 1/7 ಮಲ್ಟಿಪ್ಲೈ ಮಾಡ್ರೆ 1 × 2x ಅಂದರೆ 2x divided by 7 ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 1 × 1 - x ಅಂದರೆ 1 - x ಆಗುತ್ತೆ. 7 × 2 14 ಬರುತ್ತೆ. ರೈಟ್ ಸೈಡಲ್ಲಿ 4 ಇದೆ, 4 ಬರೀತೀವಿ. ಈ 4, 7 ಮತ್ತು 14ಕ್ಕೆ ನೀವು ಲಾಸ್ಟ್ ಸಹ ಕಂಡಿಡ್ಕೋಬೇಕು. ಸೈಡಲ್ಲಿ ಹಾಕೊಂಡು ಲಾಸ್ಟ್ ಸಹ ಕಂಡಿಡ್ರಿ. 4ಗೂ 7ಗೂ 14ಗೂ LCM ಅಂದರೆ 28 ಬರುತ್ತೆ ಲಾಸ್ಟ್ ಸಹ. ಸೊ ಇವಾಗ ನೋಡ್ರಿ, ಇದು 4 7 28 7 ಬರುತ್ತೆ. 7ರಿಂದ ಇವೆರಡು ನೋಡ್ರಿ, 4 ಎಷ್ಟಲೇ 28 ಅಂದರೆ ಈ ಡಿನಾಮಿನೇಟರ್ 4 ಇದೆ, ಇಲ್ಲಿ 28 ಇದೆ ಲಾಸ್ಟ್ ಸಹ ಅಂದರೆ 4 ಎಷ್ಟಲೇ 28 ನೋಡ್ರಿ, 4 7 28 ಆಗುತ್ತೆ. 7ರಿಂದ ಇವೆರಡು ಗುಣಿಸ್ಬರ್ರಿ. 7 × 7 49 x ಆಗುತ್ತೆ. -7 ಅಂದರೆ 7 ಬರುತ್ತೆ. ಇಲ್ಲಿ ಮೈನಸ್ ಇದೆ, ಮೈನಸ್ ಬರೆಯೋಣ. ಇವಾಗ ಇಲ್ಲಿ 7 ಇದೆ ಡಿನಾಮಿನೇಟ್ರು. 7 ಎಷ್ಟಲೇ 28 ಅಂದರೆ 7 4 28 4 ಬರುತ್ತೆ. 4 × 2x ಅಂದರೆ 4 2 8x ಆಗುತ್ತೆ. ಮುಂದ್ಗಡೆ ಪ್ಲಸ್ ಇದೆ, ಪ್ಲಸ್ ಬರೆಯೋಣ. ಸೊ ಇಲ್ಲಿ 14 ಇದೆ. ಇಲ್ಲಿ 14 ಎಷ್ಟಲೇ 28 ಅಂದರೆ 14 2 28 ಬರುತ್ತೆ. 2 × 1 - x ಅಂದರೆ 2 1 2 ಮೈನಸ್ 2 × x ಅಂದರೆ 2x ಬರುತ್ತೆ. ರೈಟ್ ಸೈಡಲ್ಲಿ 4 ಇದೆ, 4 ಬರೀತೀನಿ. ಎಲ್ಲ ಸಿಂಪ್ಲಿಫೈ ಮಾಡಿರಿ. 49 - 8 - 2 ಅಂದರೆ 49ಅಲ್ಲಿ ಇವೆರಡು ಸೇರಿ 10 ಆಗುತ್ತೆ. 39x ಬರುತ್ತೆ. 39x -7 + 2 ಅಂದರೆ -5 ಆಗುತ್ತೆ. 28 ಈ ಕಡೆ ಬಂದರೆ × 28 ಆಗುತ್ತೆ. 28 × 4 ಗುಣಾಕಾರ ಮಾಡಿದ್ರೆ 112 ಆಗುತ್ತೆ. -5 ರೈಟ್ ಸೈಡಿಗೆ ಬಂದರೆ +5 ಆಗಿ 117 ಆಗುತ್ತೆ. ಅದು ಈ -5 ಈ ಕಡೆ ಬಂದರೆ +5 ಆಗುತ್ತೆ. 112 + 5 117 ಆಗುತ್ತೆ. 39 ಅಂದರೆ 39 3 117 ಕ್ಯಾನ್ಸಲ್ ಆಗಿ x ವ್ಯಾಲ್ಯೂ 3 ಬರುತ್ತೆ. ಈ x ವ್ಯಾಲ್ಯೂನ ಇದರಲ್ಲಿ ಹಾಕೊಂಡು ಸಿಂಪ್ಲಿಫೈ ಮಾಡಿರಿ. ನಮಗೆ 5x - 3 / 3x - 1 ವ್ಯಾಲ್ಯೂ ಬರುತ್ತೆ. 5 × x ಅಂದರೆ 3 ಬಂದಿದೆ. -3 / 3 × x ಅಂದರೆ 3 ಇದೆ. -1 ಬರೀತೀನಿ. 5 3 15 -3 ಅಂದರೆ 12 ಬರುತ್ತೆ. 3 3 9 -1 ಅಂದರೆ 8 ಬರುತ್ತೆ. ಇದು 4 2 8 4 3 12 ಕ್ಯಾನ್ಸಲ್ ಆಗಿ ಇದ್ರ ಫೈನಲ್ ಆನ್ಸರ್ 3/2 ಬರುತ್ತೆ. 3/2 ಅನ್ನೋದು ಎಲ್ಲಿದೆ ಅಂದರೆ ಆಪ್ಷನ್ ಸಿ ನಲ್ಲಿದೆ. ದಿಸ್ ಇಸ್ ದ ಆನ್ಸರ್ 3/2. ಓಕೆನಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ. A person withdrew rupees 4,560 from his bank account on 4th of a month and deposited rupees 2,567 on 20th of the same month.
If at the end of the month balance is rupees 3,125, then the money at the start of the month in his account was ಅಂತ ಇದೆ ನೋಡ್ರಿ. ಒಬ್ಬ ವ್ಯಕ್ತಿಯು ತಿಂಗಳ 4ನೇ ತಾರೀಕಂದು ಬ್ಯಾಂಕ್ ಖಾತೆಯಿಂದ 4,560 ರೂಪಾಯಿನ ವಿತ್ಡ್ರಾ ಮಾಡ್ಕೊಂತದ. ನೋಡ್ರಿ, 4ನೇ ತಾರೀಕು ಫೋರ್ತಲ್ಲಿ ಏನು ಮಾಡಿದ್ದಾನೆ ಅಂದರೆ 4,560 ರೂಪಾಯಿನ ವಿಡ್ರಾ ಮಾಡ್ಕೊಂಡಿದ್ದಾನೆ. 4,560 ವಿಡ್ರಾ ಮಾಡ್ಕೊಂಡಿದ್ದಾನೆ. ಸೊ ಮೈನಸ್ ಬರೀತಾ ಇದ್ದಾನೆ. ಮತ್ತು ಅದೇ ತಿಂಗಳ 20ನೇ ತಾರೀಕಂದು 20th ಏನು ಮಾಡಿದ್ದಾನೆ ಅಂದರೆ ಸೊ ಅಲ್ಲಿ 2,567 ರೂಪಾಯಿ ಡಿಪಾಸಿಟ್ ಮಾಡಿದ್ದಾನೆ. 2,567 ರೂಪಾಯಿ ಪೇ ಮಾಡಿದ್ದಾನೆ ಅಂತ. ಆ ತಿಂಗಳ ಕೊನೆಯಲ್ಲಿ ಅವನಿಗೆ ಬಾಕಿ ಅಮೌಂಟ್ ಎಷ್ಟು ಉಳಿಯುತ್ತೆ ಬ್ಯಾಲೆನ್ಸ್ ಅಂದರೆ 3,125 ರೂಪಾಯಿ ಬ್ಯಾಲೆನ್ಸ್ ಉಳಿಯುತ್ತೆ. ಹಾಗಾದ್ರೆ ಅವನ ಖಾತೆಯಲ್ಲಿ ಬಿಫೋರ್ ಎಷ್ಟು ಅಮೌಂಟ್ ಇತ್ತು ಅಂತ ಕೇಳಿದ್ದಾನೆ. ಎಷ್ಟಿತ್ತು ಬಿಫೋರ್ ಅಂತ ಕೇಳಿದ್ದಾನೆ. ಸೊ ನೋಡ್ರಿ, 4,000 ಇವೆರಡು ಆ್ಯಡ್ ಮಾಡಿರಿ. 3,125 ಪ್ಲಸ್ 2,567 ಬ್ಯಾಲೆನ್ಸ್ ಇರೋದು 3,125. ಯಾವಾಗ 2,567 ರೂಪಾಯಿ 2,567 ರೂಪಾಯಿ ಡಿಪಾಸಿಟ್ ಮಾಡಿದಾಗ ಟೋಟಲ್ ಬ್ಯಾಲೆನ್ಸು 3,125 ಆಗುತ್ತೆ. ಅಂದರೆ ಇದರಿಂದ ಇದನ್ನು ಮೈನಸ್ ಮಾಡ್ಕೋಬೇಕು. ಮೈನಸ್ ಮಾಡ್ಕೊಂಡಾಗ 3,125ರಲ್ಲಿ 2,567 ಮೈನಸ್ ಮಾಡಿದ್ರೆ 15ರಾಗ 7 ಕಳೆದ್ರೆ 8. ಸೊ ಇಲ್ಲಿ 1 ಉಳಿಯುತ್ತೆ. 1ರಾಗ 6 ಹೋಗಲ್ಲ. 11ರಾಗ 6 ಕಳೆದ್ರೆ 5. ನೆಕ್ಸ್ಟ್ ಇಲ್ಲಿ 0 ಉಳಿಯುತ್ತೆ. 30ರಾಗ 25 ಕಳೆದ್ರೆ 5. ಅಂದರೆ ಅವನು 4,560 ರೂಪಾಯಿ ಬಿಡಿಸಿದ ಆದಮೇಲೆ ಅವನ ಬ್ಯಾಲೆನ್ಸ್ 558 ರೂಪಾಯಿ ಇರುತ್ತೆ. 4,560 ರೂಪಾಯಿ ಬಿಡಿಸಿದಾದಮೇಲೆ 558 ರೂಪಾಯಿ ಬ್ಯಾಲೆನ್ಸ್ ಇರುತ್ತೆ. ಸೊ ಹಾಗಾದ್ರೆ ಏನು ಮಾಡಿರಿ ಅಂದರೆ ಈ 4,560ಕ್ಕೆ 558 ರೂಪಾಯಿ ಕೂಡಬೇಕು. ಕೂಡಿದಾಗ 4,560 ರೂಪಾಯಿಗೆ 558 ರೂಪಾಯಿನ ಅಡಿಷನ್ ಮಾಡಿರಿ. ಸೊ ಇಲ್ಲಿ 8, 6, 5, 11ಕ್ಕೆ 1 ದಶಕ 1, 10, 1, 11ಕ್ಕೆ 1 ದಶಕ 1, 5 ಬರುತ್ತೆ. ಅಂದರೆ ಸೊ ಬಿಫೋರ್ ಆ ಸ್ಟಾರ್ಟ್ ಆಫ್ ದ ಬಿಸ್ನೆಸ್ ಅವನಿಗೆ 5,118 ರೂಪಾಯಿ ಅವನ ಅಕೌಂಟಲ್ಲಿ ಇರುತ್ತೆ. 5,118 ರೂಪಾಯಿ ಇರುತ್ತೆ. 4,560 ರೂಪಾಯಿ ಬಿಡಿಸಿದಾಗೆ ಬ್ಯಾಲೆನ್ಸ್ 558 ರೂಪಾಯಿ ಇರುತ್ತೆ. 558 ರೂಪಾಯಿ ಇರುತ್ತೆ. ಮತ್ತು 2,567 ರೂಪಾಯಿ ಡಿಪಾಸಿಟ್ ಮಾಡಿದಾಗ ಟೋಟಲ್ ಮಂತ್ ಎಂಡಲ್ಲಿ ಒಂದು ಬ್ಯಾಲೆನ್ಸ್ 3,125 ರೂಪಾಯಿ ಆಗಿರುತ್ತೆ. ಸ್ಟಾರ್ಟ್ ಆಫ್ ದ ಬಿಸ್ನೆಸ್ ಒಂದು ಖಾತೆಯಲ್ಲಿ ಅಕೌಂಟಲ್ಲಿ ಎಷ್ಟು ಇರುತ್ತೆ ಅಂದರೆ 5,118 ರೂಪಾಯಿ ಇರುತ್ತೆ. 5,118 ರೂಪಾಯಿ ಅಂತ ಇಲ್ಲಿ ಆಪ್ಷನ್ ಏನಲ್ಲಿದೆ ನೋಡ್ರಿ, ದಿಸ್ ಇಸ್ ದ ಆನ್ಸರ್. 5,118 ಆಗುತ್ತೆ. 5,118 ಬರುತ್ತೆ. 5,118 ರೂಪಾಯಿ ಬರುತ್ತೆ. ಸೊ ಇದನ್ನು ನೋಡ್ರಿ, ಇನ್ನೊಂದು ಮೆಥಡಲ್ಲಿ ನೀವು ಆನ್ಸರ್ ಮಾಡೋದಾದ್ರೆ ಇಲ್ಲಿ ಮೈನಸ್ ಇದೆ, ಇದು ಪ್ಲಸ್ ಇದೆ. ಇದು ಲಾಸ್ಟ್ ಬ್ಯಾಲೆನ್ಸ್ 3,124, 3, 7, 7,600, 7,600, 7,700 ನೋಡ್ರಿ. ಈ 4,560 ರೂಪಾಯಿ ವಿಡ್ರಾ ಮಾಡ್ಕೊಂಡ್ರೆ ಅಮೌಂಟು, ಆಮೇಲೆ ಅವ್ನು ಲಾಸ್ಟಿಗೆ ಅವ್ನ ಬ್ಯಾಲೆನ್ಸಲ್ಲಿ ಉಳಿದಿರೋ ಅಮೌಂಟು 3,125 ರೂಪಾಯಿ. ಇವೆರಡು ಅಡಿಷನ್ ಮಾಡಿದಾಗ 5, 8, ಆಮೇಲೆ 6, 7,685 ರೂಪಾಯಿ ಆಗುತ್ತೆ. ಇದರಲ್ಲಿ 2,567 ರೂಪಾಯಿ ಏನು ಡಿಪಾಸಿಟ್ ಮಾಡಿದಾನಲ್ಲ ಅದನ್ನು ಮೈನಸ್ ಮಾಡಿದ್ರಿ ಅಂದರೆ ಸೊ ಇಲ್ಲಿ 15ರಾಗ 7 ಕಳೆದ್ರೆ 8, ಆಮೇಲೆ 7ರಾಗ 6 ಕಳೆದ್ರೆ 1, ಆಮೇಲೆ 6ರಾಗ 5 ಕಳೆದ್ರೆ 1, 7ರಾಗ 2 ಕಳೆದ್ರೆ 5 ಬರುತ್ತಲ್ಲ. 5,118 ರೂಪಾಯಿ ಒಂದು ಸ್ಟಾರ್ಟ್ ಆಫ್ ದ ಬಿಸ್ನೆಸ್ ಅಥವಾ ಸ್ಟಾರ್ಟ್ ಆಫ್ ದ ಅಕೌಂಟ್ ಮಂತ್ ಸ್ಟಾರ್ಟಿಂಗ್ಗೆ 5,118 ರೂಪಾಯಿ ಇರುತ್ತೆ. ಈ ರೀತಿನ ಲೆಕ್ಕ ಮಾಡಬಹುದು. ಇವೆರಡು ಪ್ಲಸ್ ಮಾಡಿ ಇದನ್ನು ಮೈನಸ್ ಮಾಡ್ಕೊಂಡ್ರೆ ಆನ್ಸರ್ ಸಿಗುತ್ತೆ. ಅಥವಾ ನಿಮಗೆ ಪಾಸ್ಬುಕ್ ಎಂಟ್ರಿ ಮಾಡಿದಾಗ ಯಾವ ಥರ ತೋರಿಸುತ್ತೋ ಆ ಥರನೂ ತೋರಿಸ್ಕೊಡ್ತೀನಿ. ಹಿಂಗಾದ್ರೂ ಮಾಡ್ಕೋಬೋದು. ಬೋತ್ ಆರ್ ಸೇಮ್ ಆನ್ಸರ್ಸ್. ದ ಎಕ್ಸ್ಪನೆಂಟ್ ಆಫ್ 3 ಇನ್ ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 243 ಈಸ್ ನೋಡ್ರಿ, 243ರ ಅವಿಭಾಜ್ಯ ಅಪವರ್ತಿಸುವಿಕೆಯಲ್ಲಿ 3ರ ಘಾತ ಎಷ್ಟಿರುತ್ತೆ ಅಂತ. ಸೊ ನಮಗೆ ಅವಿಭಾಜ್ಯ ಸಂಖ್ಯೆಗಳಂದರೆ 2, 3, 5, 7, 11, 13, 17 ಅಂಡ್ ಸೊ ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳು, ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಬೇರೆ ಸಂಖ್ಯೆಯಿಂದ ಭಾಗ ಆಗದೇ ಇರೋವನ್ನ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ದ ನಂಬರ್ಸ್ ವಿಚ್ ಆರ್ ನಾಟ್ ಡಿವಿಸಿಬಲ್ ಬೈ ಎನಿ ಅದರ್ ನಂಬರ್ಸ್ ಆರ್ ಕಾಲ್ಡ್ ಪ್ರೈಮ್ ನಂಬರ್ಸ್ ಅಂತ ಕರಿತೀವಲ್ಲ, ಇವು ಅವಿಭಾಜ್ಯ ಸಂಖ್ಯೆಗಳು. ಆ ಕೊಟ್ಟರ 243ಅನ್ನು ಈ ಅವಿಭಾಜ್ಯ ಸಂಖ್ಯೆಗಳಿಂದ ಬಾಕ್ಸೋಣ. ಫಸ್ಟ್ 243 2 ಇಂದ ಡಿವೈಡ್ ಆಗಲ್ಲ, 3 ಇಂದ ಡಿವೈಡ್ ಆಗುತ್ತೆ. 3ಇಂದ ಭಾಗಿಸ್ರಿ. 3 8 24, 3 1 3. ಸೊ ಮತ್ತೆ 81 3ಇಂದ ಭಾಗ ಆಗುತ್ತೆ. 3 2 6, 2 ಉಳಿಯುತ್ತೆ. 3 7 21. ಸೊ ಮತ್ತೆ ಇದು 3 ಇಂದ ಡಿವೈಡ್ ಆಗುತ್ತೆ. 3 9 27. ಮತ್ತೆ 3ಇಂದ ಡಿವೈಡ್ ಆಗುತ್ತೆ. 3 3 9. ಮತ್ತೆ 3ಇಂದ ಡಿವೈಡ್ ಆಗುತ್ತೆ. 3 1 3. ಈ 243 ಕಂಪ್ಲೀಟ್ 3 ಇಂದನೇ ಡಿವೈಡ್ ಆಗುತ್ತೆ. 3 ಅನ್ನೋದು ಅವಿಭಾಜ್ಯ ಸಂಖ್ಯೆ ಅಂದರೆ 1 2 3 4 5. ಸೊ 3ರ ಘಾತ 5 ಅಂದರೆ ಅದು 243ಕ್ಕೆ ಸಮ ಆಗುತ್ತೆ. 3ಅನ್ನು 5 ಸಲ ಹಾಕೊಂಡು ಗುಣಾಕಾರ ಮಾಡಿದ್ರೆ 243 ಬರುತ್ತೆ. ಹಾಗಾದರೆ 243 ಅವಿಭಾಜ್ಯ ಅಪವರ್ತಿಸುವಿಕೆಯಲ್ಲಿ 3ರ ಘಾತ ಎಷ್ಟಿರುತ್ತಾರೆ? 3ರ ಘಾತ 5. ಪವರ್ ಅಥವಾ ಎಕ್ಸ್ಪನೆಂಟ್ ಆಫ್ 3 ಅಂದರೆ 5 ಬರುತ್ತೆ. 5 ಅನ್ನೋದು ಆಪ್ಷನ್ ಡಿ ನಲ್ಲಿದೆ. ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆನಾ?
ನೋಡ್ರಿ ನೆಕ್ಸ್ಟ್ ಕ್ವಶನ್ನು. ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್ x² + 5x + 6r ಅಂತಿದೆ. ಬಹುಪದೋಕ್ತಿ x² + 5x + 6ರ ಸೊನ್ನೆಗಳು ಝೀರೋಸ್ ಆಫ್ ಎ ಪಾಲಿನಾಮಿಯಲ್ ಕಂಡುಹಿಡಿಬೇಕಂದ್ರೆ ಕೊಟ್ಟಿರೋ ಪಾಲಿನಾಮಿಯಲ್ನ f(x) ಅಂತ ತಗೋಬೇಕು. f(x) = x² + 5x + 6 ಅಂತ ಬರ್ಕೋಬೇಕು. ಕೊಟ್ಟಿರೋ ಪಾಲಿನಾಮಿಯಲ್ ಬಹುಪದೋಕ್ತಿಯನ್ನು ನಾವು f(x) ಅಂತ ತಗೊಂಡು ಝೀರೋಸ್ ಆಫ್ ಎ ಪಾಲಿನಾಮಿಯಲ್ ಆ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಬೇಕಂದ್ರೆ f(x) = 0 ಅಂತ ಒಂದು ಕಂಡೀಷನ್ ಇದೆ. ಸೊ ಅದನ್ನು ಬರ್ಕೋಬೇಕು. f(x) = 0 ಅಂತ ಬರ್ಕೊಂಡು ಇಲ್ಲಿ f(x) ಅಂದರೆ x² + 5x + 6 ಆಗುತ್ತೆ. ರೈಟ್ ಸೈಡಲ್ಲಿ 0 ಇದಿಲ್ಲ, 0 ಬರೀತೀನಿ. ಈ x² + 5x + 6 ನಾವು ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಕರಿತೀವಿ. ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಕರಿತೀವಿ. ವರ್ಗ ಬಹುಪದೋಕ್ತಿ ಅಲ್ಲ ಇದು, ಕ್ವಾಡ್ರಾಟಿಕ್ ಇಕ್ವೇಷನ್ ವರ್ಗ ಸಮೀಕರಣ ಆಗುತ್ತೆ. ವರ್ಗ ಸಮೀಕರಣವನ್ನು ಅಪವರ್ತನ ವಿಧಾನದಿಂದ ಬಿಡಿಸೋದು ಸಿಂಪಲ್ ನೋಡ್ರಿ. ಸೊ ಇಲ್ಲಿ ಕಾನ್ಸ್ಟೆಂಟ್ ನಂಬರ್ 6 ಇದೆ. ಇಲ್ಲಿ x² ಪಕ್ಕ ಏನಿಲ್ಲ ಅಂದರೆ 1 ಇರುತ್ತೆ. 6 × 1 ಮಲ್ಟಿಪ್ಲೈ ಮಾಡಿದ್ರೆ 6 ಬರುತ್ತೆ. ಈ 6ಗೆ ಫ್ಯಾಕ್ಟರ್ಸ್ ಬರಿಬೇಕು. ಯಾವ ಬರೀತೀರ ಅಂದರೆ ಇಲ್ಲಿ 3 2 6 ಬರುತ್ತೆ. ಮಿಡ್ಲು ಟರ್ಮಲ್ಲಿ ಪ್ಲಸ್, ಲಾಸ್ಟಲ್ಲೂ ಪ್ಲಸ್ ಇದ್ದಾಗ ಇವೆರಡೂ ಫ್ಯಾಕ್ಟರ್ಸ್ಗೆ ಪ್ಲಸ್ ಬರ್ಕೊಂಡ್ರೆ ನೋಡಿರಿ ಇವೆರಡೂ ಗುಣಾಕಾರ ಮಾಡಿರಿ. +× ++ಗೆ 3 2 6 ಬರುತ್ತೆ. ಇವೆರಡೂ ಮಲ್ಟಿಪ್ಲೈ ಮಾಡಿದ್ರೆ ಈ ಸಂಖ್ಯೆ ಸಮ ಬರ್ಬೇಕು. ಇವೆರಡು ಪ್ಲಸ್ ಇದ್ದಾಗ ಕೂಡ್ರಿ, +3 +2 ಅಂದರೆ +5 ಬರುತ್ತಲ್ಲ. ಇವೆರಡು ಆ್ಯಡ್ ಮಾಡಿದ್ರೆ ಮಧ್ಯ ಸಂಖ್ಯೆಗೆ ಸಮ ಆಗ್ತಾ ಇದೆ ಅಂದ್ರೆ ಸೊ ಇವೆರಡು ಫ್ಯಾಕ್ಟರ್ಸ್ ಕರೆಕ್ಟ್ ಇದ್ದಾವೆ. ಫ್ಯಾಕ್ಟರ್ಸ್ ಆದವು ಅಷ್ಟೇ ಇವು. ಬಟ್ ವ್ಯಾಲ್ಯೂಸ್ ಬೇಕಂದ್ರೆ ಸೈನ್ ಚೇಂಜ್ ಮಾಡಿ ಬರ್ಕೋಬೇಕು. +3 ಇರೋದನ್ನ -3 ಆಗಿ ಚೇಂಜ್ ಮಾಡಿರಿ, +2 ಇರೋದನ್ನ -2 ಆಗಿ ಚೇಂಜ್ ಮಾಡಿರಿ. ದೀಸ್ ಆರ್ ದ ವ್ಯಾಲ್ಯೂಸ್ ಆಫ್ x ಅಂತ ಕರಿತೀವಿ. x ವ್ಯಾಲ್ಯೂಸು -3 ಮತ್ತು -2 ಬರ್ತಾ ಇದೆ. -3 ಆ್ಯಂಡ್ -2 ಅಂತ ಆಪ್ಷನ್ ಸಿ ನಲ್ಲಿದೆ ನೋಡ್ರಿ. ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಕರಿತೀವಿ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ಬರೋಣ. 16th ಕ್ವಶನ್. The 8th term of an AP whose first 2 terms are -5 and 2 respectively is. ನೋಡ್ರಿ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳಿದ್ದೀನಿ. ಎ ಪಿ ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್, ಸಮಾಂತರ ಶ್ರೇಣಿ ಅಂತ ಕೊಟ್ಟಿದ್ದಾನೆ. ಸಮಾಂತರ ಶ್ರೇಣಿಯ ಮೊದಲ 2 ಪದಗಳು ಅಂದರೆ ಫಸ್ಟ್ ಟರ್ಮ್ -5 ಇದೆ, ಸೆಕೆಂಡ್ ಟರ್ಮ್ 2 ಇದೆ. ಸೊ -5ಗೆ ಪ್ಲಸ್ ಎಷ್ಟು ಆ್ಯಡ್ ಮಾಡಿರಿ, 7 ಆ್ಯಡ್ ಮಾಡಿದ್ರೆ +2 ಬರುತ್ತೆ. -5 +7 ಅಂದರೆ +2 ಬರುತ್ತೆ. ಸೊ ಮತ್ತೆ +7 ಆ್ಯಡ್ ಮಾಡಿರಿ, 2 +7 ಅಂದರೆ 9 ಬರುತ್ತೆ. 9 +7 ಆ್ಯಡ್ ಮಾಡಿರಿ 16 ಬರುತ್ತೆ. 16 +7 ಆ್ಯಡ್ ಮಾಡಿರಿ 16 +7 23 ಬರುತ್ತೆ. 23 +7 ಆ್ಯಡ್ ಮಾಡಿರಿ 30 ಬರುತ್ತೆ. 30 +7 ಆ್ಯಡ್ ಮಾಡಿರಿ 30 +7 37 ಬರುತ್ತೆ. 37ಕ್ಕೆ +7 ಆ್ಯಡ್ ಮಾಡಿರಿ ಎಷ್ಟು ಬರುತ್ತೆ ಅಂದರೆ 44 ಬರುತ್ತೆ. ಈ ಸಮಾಂತರ ಶ್ರೇಣಿಯ 8ನೇ ಪದ ಎಷ್ಟು ಅಂತ ಕೇಳಿದ್ದಾನೆ. ಸೊ ಇದು ಫಸ್ಟ್ ಟರ್ಮ್, ಇದು ಫಸ್ಟ್ ಟರ್ಮ್, ಇದು ಸೆಕೆಂಡ್ ಟರ್ಮ್, ಇದು ಥರ್ಡ್ ಟರ್ಮ್ 3ನೇ ಪದ, ಇದು 4ನೇ ಪದ, ಇದು 5ನೇ ಪದ, ಇದು 6ನೇ ಪದ, ಇದು 7ನೇ ಪದ. ಇದೇ ಸಮಾಂತರ ಶ್ರೇಣಿಯ 8ನೇ ಪದ. 8th ಟರ್ಮ್ ಆಫ್ ಎನ್ ಎ ಪಿ ಈಸ್ 44 ಬರುತ್ತೆ. 44 ಅನ್ನೋದು ಆಪ್ಷನ್ ಬಿ ನಲ್ಲಿದೆ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ. ಕ್ಲಿಯರ್ ಅರ್ಥ ಆಯ್ತಾ. ಸೊ ನಮ್ಮ ಉದ್ದೇಶ ಅಷ್ಟೇ, CTET KTET ನೀವು ಕ್ಲಿಯರ್ ಆಗಿಲ್ಲ ಅಂದರೆ ಅಟ್ಲೀಸ್ಟ್ CTET ಎಕ್ಸಾಮ್ ಆದರೂ ಕ್ಲಿಯರ್ ಮಾಡ್ಕೊಳ್ರಿ. ಸೊ ಒಂದು ಕಂಡೀಷನ್ ಏನಂದರೆ CTET ಎಕ್ಸಾಮ್ ಇಂಗ್ಲೀಷ್ ಮತ್ತು ಹಿಂದಿ ಲ್ಯಾಂಗ್ವೇಜಲ್ಲಿ ಇರುತ್ತೆ. ಇಂಗ್ಲೀಷ್ ಮತ್ತು ಇಂಗ್ಲೀಷ್ ಮೀಡಿಯಮಲ್ಲಿ, ಹಿಂದಿ ಮತ್ತು ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತೆ. ಇಂಗ್ಲೀಷ್ ಚೆನ್ನಾಗಿ ಓದೋಕ್ಕೆ ಬರೆಯೋಕ್ಕೆ ಕರೆಕ್ಟಾಗಿ ಬಂತು ಅಂದರೆ ಆರಾಮಾಗಿ ನೀವು CTET ಎಕ್ಸಾಮಲ್ಲಿ ಸ್ಕೋರ್ ಮಾಡ್ಕೋಬೋದು. ಸ್ಕೋರ್ ಮಾಡ್ಕೊಂಡ್ರೆ ಇನ್ ಫ್ಯೂಚರ್ ನೀವು PSTRಗೂ ಅಪ್ಲೈ ಮಾಡ್ಬೋದು. ಪೇಪರ್ ಫಸ್ಟ್ ಪಾಸ್ ಆದರೆ, ಪೇಪರ್ ಸೆಕೆಂಡ್ ಪಾಸ್ ಆದರೆ GPSTRಗೂ ಅಪ್ಲೈ ಮಾಡ್ಬೋದು. ಸೊ ನನ್ನ ಕ್ಲಾಸಸ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ನಮ್ಮ ಅಕಾಡೆಮಿಗೆ ಸಪೋರ್ಟ್ ಮಾಡಬೇಕು ಅಂದರೆ ಇಲ್ಲಿ ಕಾಣಿಸ್ತಕ್ಕಂಥ QR ಕೋಡನ್ನು ಸ್ಕ್ಯಾನ್ ಮಾಡಿ ಎಷ್ಟಾಗುತ್ತೆ ಅಷ್ಟು ಡೊನೇಟ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.